ಈ ಕೆಳಗಿನ ಯಾವ ಪ್ರಾಣಿಯ ಚಿತ್ರವು ಸಿಂಧೂ ನಾಗರಿಕತೆ ಮತ್ತು ಮೆಸೊಪಟೋಮಿಯ ನಾಗರಿಕತೆ ಕಾಲದ ವ್ಯಾಪಾರದ ಕುರುಹಾಗಿ ಸ್ಟಾಂಪ್ ಮೇಲೆ ಮುದ್ರಿಸಲಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ ಎತ್ತು. ಸೊ ಎತ್ತಿನ ಚಿತ್ರ ಇದೆಯಲ್ಲ, ಇದು ಸಿಂಧೂ ನಾಗರಿಕತೆ ಮತ್ತು ಮೆಸೊಪಟೋಮಿಯ ನಾಗರಿಕತೆ ಈ ಎರಡೂ ನಾಗರಿಕತೆಗಳ ಒಂದು ವ್ಯಾಪಾರದ ಕುರುಹಾಗಿ ಸ್ಟಾಂಪ್ ಮೇಲೆ ಮುದ್ರಿಸಲಾಗಿತ್ತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸ್ಥಳವನ್ನು ಸಿಂಧೂ ನದಿ ನಾಗರಿಕತೆಯ ಕಾಲದ ಓಯಸಿಸ್ ಆಫ್ ಸಿಂಧ್ ಅಂತ ಕರೀತಾ ಇದ್ರು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಓಯಸಿಸ್ ಆಫ್ ಸಿಂಧ್ ಅಂತ ಯಾವುದನ್ನ ಕರಿತಿದ್ರು ಕೇಳಿದ್ರೆ ಮೊಹೆಂಜೋದಾರವನ್ನ ಕರಿತಾ ಇದ್ರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೊಹೆಂಜೋದಾರವನ್ನ ಕರಿತಾ ಇದ್ರು. ಸೊ ನೋಡಿ, ಸಿಂಧೂ ಬೈಲ್ನ ನಾಗರಿಕತೆಯ ವಿಸ್ತಾರವನ್ನು ನೋಡ್ತಾ ಹೋದ್ರೆ ನಾವು ಉತ್ತರ ದಕ್ಷಿಣವಾಗಿ ಉತ್ತರದಲ್ಲಿ ಗಡಿಯನ್ನ ನೋಡ್ತಾ ಹೋದ್ರೆ ಉತ್ತರದಲ್ಲಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಉತ್ತರದಲ್ಲಿ ಜಮ್ಮು ಕಾಶ್ಮೀರದ ಮಾಂಡ, ಇವತ್ತಿನ ಜಮ್ಮು ಕಾಶ್ಮೀರದ ಮಾಂಡದಲ್ಲಿಯೂ, ದಕ್ಷಿಣದಲ್ಲಿ ಮಹಾರಾಷ್ಟ್ರ ರಾಜ್ಯವು, ಪಶ್ಚಿಮದಲ್ಲಿ ಬಲೂಚಿಸ್ತಾನ್ ಮತ್ತು ಪೂರ್ವದಲ್ಲಿ ಆಲಮಗಿರಪುರ ಇದು ಉತ್ತರ ಪ್ರದೇಶದಲ್ಲಿದೆ. ಸೊ ಈ ಮೇರೆಗಳನ್ನು ಹೊಂದಿತ್ತು, ಈ ಗಡಿಗಳನ್ನು ಹೊಂದಿತ್ತು. ಉತ್ತರದಲ್ಲಿ ಮಾಂಡಾ, ದಕ್ಷಿಣದಲ್ಲಿ ಮಹಾರಾಷ್ಟ್ರ, ಪಶ್ಚಿಮದಲ್ಲಿ ಬಲೂಚಿಸ್ತಾನ್ ಮತ್ತು ಪೂರ್ವದಲ್ಲಿ ಆಲಮಗಿರ್ಪುರ್ ಈ ಒಂದು ಗಡಿಯನ್ನು ಹೊಂದಿತ್ತು. ತುಂಬಾ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸಿಂಧೂ ನಾಗರಿಕತೆಯ ಜನರು ಈ ಕೆಳಗಿನ ಯಾವುದರ ಮೇಲೆ ಬಲವಾದ ವಿಶ್ವಾಸವನ್ನು ಹೊಂದಿದ್ರು? ಸರಿಯಾದ ಉತ್ತರ ಮಾತೃಶಕ್ತಿಯ ಮೇಲೆ ಬಲವಾದ ವಿಶ್ವಾಸವನ್ನು ಹೊಂದಿದ್ರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಂಧೂ ನಾಗರಿಕತೆಯ ಈ ಕೆಳಗಿನ ಯಾವ ನೆಲೆಯಲ್ಲಿ ಕ್ರಾಫ್ಟ್ ಅನ್ನು ಮಾಡಲಾಗ್ತಾ ಇತ್ತು? ಕ್ರಾಫ್ಟ್ ಮಾಡಿರುವ ಕುರುಹುಗಳು ಯಾವ ನೆಲೆಯಲ್ಲಿ ಸಿಕ್ಕಿದೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಚನ್ನೂದಾರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚನ್ನೂದಾರೋನಲ್ಲಿ ಕ್ರಾಫ್ಟ್ ಮಾಡಿರೋದು ಸಿಕ್ತು. ಚನ್ನೂದಾರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ, ಏನು ಕೇಳಿದ್ರೆ ಚನ್ನೂದಾರ್ನ ಉತ್ಖನನ ಮಾಡಿದ್ದು ಗೋಪಾಲ್ ಮಜುಮ್ದಾರ್. ನೋಡಿ, ಒಂದು ಈಸಿಯಾಗಿ ನೆನ್ಪಿಟ್ಕೊಳಕ್ಕೆ ಆಗತ್ತೆ. ಇಲ್ಲಿ ನೋಡಿ, ಚನ್ನೂದಾರ್ ಅಂತಿದೆ, ಇಲ್ಲಿ ಮಜುಮ್ದಾರ್ ಅಂತಿದೆ. ಸೊ ಗೋಪಾಲ್ ಮಜುಮ್ದಾರ್ ಅವರು ಇದನ್ನ ಉತ್ಖನನ ಮಾಡ್ತಾರೆ. ಸೊ ಈ ಚನ್ನೂದಾರು ಪ್ರೆಸೆಂಟ್ಲಿ ಎಲ್ಲಿ ಉಪಸ್ಥಿತವಾಗಿದೆ ಅಂತ ಕೇಳಿದ್ರೆ ಪ್ರಸ್ತುತ ಇದು ಪಾಕಿಸ್ತಾನದಲ್ಲಿ ಇರುವಂಥದ್ದು. ಪಾಕಿಸ್ತಾನದಲ್ಲಿ ಸಿಂಧೂ ನದಿಯ ತೀರದಲ್ಲಿ ಇದೆ. ಸಿಂಧೂ ನಾಗರಿಕತೆಯ ಕಾಲದ ಈ ಕೆಳಗಿನ ಯಾವ ನೆಲೆಯಲ್ಲಿ ಸ್ಟೇಡಿಯಂ ಇತ್ತು ಅಂತ ಹೇಳಲಾಗುತ್ತೆ? ಆಡಿಟೋರಿಯಂ, ಸ್ಟೇಡಿಯಂ ಇತ್ತು ಅಂತ ಹೇಳಲಾಗುತ್ತೆ. ಸರಿಯಾದ ಉತ್ತರ ದೊಲವೀರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿಂಧೂ ನಾಗರಿಕತೆ ಕಾಲದ ಈ ಕೆಳಗಿನ ಯಾವ ನೆಲೆಯಲ್ಲಿ ಮೊಟ್ಟ ಮೊದಲು ಉಳುಮೆಯನ್ನು ಮಾಡಲಾಗಿತ್ತು ಅಂತ ಹೇಳಲಾಗುತ್ತೆ? ಸರಿಯಾದ ಉತ್ತರ ಕಾಲಿಬಂಗನಲ್ಲಿ ಮೊದಲಿಗೆ ಉಳುಮೆ ಮಾಡಲಾಗಿತ್ತು ಅನ್ನುವಂಥ ಕುರುಗಳು ಸಿಗ್ತವೆ. ಪ್ರಸ್ತುತ ಈ ಕಾಲಿಬಂಗನ್ ಎಲ್ಲಿದೆ ಕೇಳಿದ್ರೆ ರಾಜಸ್ಥಾನ್ ರಾಜ್ಯದಲ್ಲಿದೆ. ಸೊ ಕಾಲಿಬಂಗನ್ನ ಉತ್ಖನನ ಮಾಡಿದ್ದು ಬಿ.ಕೆ. ತಾಪಕ್ ಮತ್ತು ಬಿ.ಬಿ. ಲಾಲ್ ಎನ್ನುವಂತಹ ಪ್ರಾಕ್ತನ ಶಾಸ್ತ್ರಜ್ಞರು ಇದನ್ನ ಉತ್ಖನನ ಮಾಡ್ತಾರೆ. ಹರಪ್ಪ ನೆಲೆಯಲ್ಲಿ ಕಂಡುಬಂದ ಅತ್ಯಂತ ವಿಶೇಷವಾದ ವಾಸ್ತುಶಿಲ್ಪ ಯಾವುದು? ಸರಿಯಾದ ಉತ್ತರ ಬೃಹತ್ ಸ್ನಾನದ ಗೃಹಗಳು. ದೊಡ್ಡದಾದಂತಹ ಸ್ನಾನದ ಗೃಹಗಳು ಹರಪ್ಪ ನೆಲೆಯಲ್ಲಿ ಕಂಡುಬಂದ ವಿಶೇಷವಾದ ವಾಸ್ತುಶಿಲ್ಪವಾಗಿದೆ. ಸಿಂಧೂ ನದಿ ನಾಗರಿಕತೆಯ ಕಾಲದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮೊದಲ ಖಗೋಳ ಶಾಲೆಯನ್ನು ನೋಡಬಹುದಾಗಿದೆ? ಸರಿಯಾದ ಉತ್ತರ ದೊಲವೀರದಲ್ಲಿ ಮೊದಲ ಖಗೋಳ ಶಾಲೆಯನ್ನು ನಾವು ನೋಡಬಹುದಾಗಿದೆ. ಇದು ಪ್ರಸ್ತುತ ಗುಜರಾತ್ನಲ್ಲಿದೆ. ಹರಪ್ಪ ನೆಲೆಯ ಅವಶೇಷಗಳನ್ನು ಉತ್ಖನನ ಮಾಡಿದವರು ಯಾರು? ಸರಿಯಾದ ಉತ್ತರ ಎಸ್.ಆರ್. ರಾವ್ ಅವರು ಹರಪ್ಪಾದ ನೆಲೆಗಳಲ್ಲಿ, ಅದರ ವಿಶೇಷವಾಗಿ ಎಸ್.ಆರ್. ಅವರ ಹೆಸರು ಕಂಡುಬರೋದು ಲೋತಾಲನ್ನು ಉತ್ಖನನ ಮಾಡಿದ್ದು ಎಸ್.ಆರ್. ರಾವ್ ಅಂತ ಹೇಳಲಾಗುತ್ತೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಬೋಲನ್ ಪಾಸ್ ಕಂಡು ಬಂದಿತ್ತು? ಸರಿಯಾದ ಉತ್ತರ ಮೆಹರಗಢ. ಪ್ರಸ್ತುತ ಇದು ಎಲ್ಲಿದೆ ಕೇಳಿದ್ರೆ ಪ್ರಸ್ತುತ ಇದು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿದೆ.
ಬಲೂಚಿಸ್ತಾನಲ್ಲಿ ಇರುವಂಥದ್ದು. ಈ ಕೆಳಗಿನ ಯಾವ ಹರಪ್ಪ ಕೇಂದ್ರದಿಂದ ಮೆಸೊಪೊಟೇಮಿಯಾದ ಜೊತೆಗೆ ನೇರವಾದ ಸಮುದ್ರ ವ್ಯಾಪಾರ ಇತ್ತು? ಸರಿಯಾದ ಉತ್ತರ ಲೋಥಾಲ್. ಲೋಥಾಲ್ನಲ್ಲಿ ನೇರವಾಗಿ ಒಂದು ಸಮುದ್ರ ವ್ಯಾಪಾರವನ್ನು ಮಾಡಲಾಗ್ತಾ ಇತ್ತು ಹರಪ್ಪದಿಂದ ಮೆಸೊಪೊಟೇಮಿಯಾದ ಜೊತೆಗೆ. ಲೋಥಾಲ್ ಅನ್ನೋದು ಒಂದು ಪ್ರಸಿದ್ಧವಾದ ಹಡಗು ಕಟ್ಟೆ ಬಂದರು ಆಗಿತ್ತು. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸಿಂಧೂ ನಾಗರಿಕತೆ ಕಾಲದ ಕೆಳಗಿನ ಯಾವ ನೆಲೆಯಲ್ಲಿ ಹಡಗಿನ ಒಂದು ಮಾದರಿ ದೊರಕಿದೆ? ಸರಿಯಾದ ಉತ್ತರ ಲೋಥಾಲ್ನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅತ್ಯಂತ ಹಳೆಯದಾದ ಸಿಂಧೂ ನದಿ ನಾಗರಿಕತೆ ಕಾಲದ ನೆಲೆ ಈ ಕೆಳಗಿನ ಯಾವುದು ಅಂತೇಳಿ ತಿಳಿಯಲಾಗಿದೆ. ಸರಿಯಾದ ಉತ್ತರ ಬಿರ್ಡಾನ. ಬಿರ್ಡಾನ ಇದೆಯಲ್ಲ, ಬಿರ್ಡಾನ ಪ್ರಸ್ತುತ ಇದು ಹರಿಯಾಣದಲ್ಲಿರುವಂಥದ್ದು. ಇದು ಸಿಂಧೂ ನದಿ ನಾಗರಿಕತೆಯ ಕಾಲದಲ್ಲಿಯೇ ಅತ್ಯಂತ ಹಳೆಯ ನೆಲೆ ಅಂತೇಳಿ ಸೈಟ್ ಅಂತೇಳಿ ತಿಳಿಯಲಾಗಿದೆ. ಸಿಂಧೂ ನದಿ ನಾಗರಿಕತೆಯ ಕಾಲದ ಸುರಕೋಟ ಎನ್ನುವಂಥ ಒಂದು ಸ್ಥಳದಲ್ಲಿ ಹೆಸರಿನೆಲೆಯನ್ನು ಅನ್ವೇಷಣೆ ಮಾಡಿದವರು ಯಾರು? ಸರಿಯಾದ ಉತ್ತರ ಜಗತಪತಿ ಜೋಶಿ. ಜಗತಪತಿ ಜೋಶಿಯವರು ಸುರಕೋಟದ ಎನ್ನುವಂತಹ ನೆಲೆಯನ್ನು ಅನ್ವೇಷಣೆ ಮಾಡ್ತಾರೆ. ಸಿಂಧೂ ನದಿ ನಾಗರಿಕತೆ ಕಾಲದ ಯಾವ ಸ್ಥಳವು ಪ್ರಸ್ತುತ ಅಫ್ಘಾನಿಸ್ತಾನದಲ್ಲಿ ಇದೆ? ಸರಿಯಾದ ಉತ್ತರ ಶೋರ್ತುಗೈ. ಶೋರ್ತುಗೈ ಪ್ರಸ್ತುತ ಎಲ್ಲಿದೆ? ಇದು ಅಫ್ಘಾನಿಸ್ತಾನದಲ್ಲಿದೆ. ಅಫ್ಘಾನಿಸ್ತಾನದಲ್ಲಿ ಇರುವಂಥದ್ದು ಶೋರ್ತುಗೈ ಎನ್ನುವಂಥ ನೆಲೆ. ಸಿಂಧೂ ನದಿ ನಾಗರಿಕತೆ ಕಾಲದ ಯಾವ ಸ್ಥಳದಲ್ಲಿ ನೋಟಿಸ್ ಬೋರ್ಡ್ನ ಸಾಕ್ಷ್ಯ ದೊರೆತಿದೆ? ಸರಿಯಾದ ಉತ್ತರ ದೊಲವೀರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನರ್ತಕಿಯ ಮೂರ್ತಿ ಕೆಳಗಿನ ಯಾವ ನಾಗರಿಕತೆಯ ಕಾಲದ ಕುರುಹು? ಯಾವ ನಾಗರಿಕತೆಯ ಕಾಲದಲ್ಲಿ ದೊರೆತಿರುವಂಥದ್ದು? ಸರಿಯಾದ ಉತ್ತರ ಸಿಂಧೂ ನದಿ ನಾಗರಿಕತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೊಹೆಂಜೊದಾರೋ ಎನ್ನುವಂತಹ ಪದದ ಅರ್ಥ ಏನು? ಸೊ ಈ ಪದದ ಅರ್ಥ ಮಡಿದವರ ದಿಬ್ಬ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಕೆಳಗಿನ ಯಾವ ಲೋಹ ದೊರಕಿರಲಿಲ್ಲ? ಸರಿಯಾದ ಉತ್ತರ ಕಬ್ಬಿಣ ದೊರಕಿರಲಿಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಂಧೂ ನದಿ ನಾಗರಿಕತೆ ಕಾಲದ ಪ್ರಾಚೀನ ಬಂದರು ಯಾವುದಾಗಿತ್ತು? ಸರಿಯಾದ ಉತ್ತರ ಲೋಥಾಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಿಂಧೂ ನದಿ ನಾಗರಿಕತೆ ಕಾಲದ ವಿಶಾಲ ಸ್ನಾನದ ಗೃಹ, ಬೃಹತ್ ಸ್ನಾನದ ಗೃಹ ಎಲ್ಲಿ ದೊರಕಿದೆ? ಸರಿಯಾದ ಉತ್ತರ ಮೊಹೆಂಜೊದಾರೋನಲ್ಲಿ ದೊರಕಿರುವಂಥದ್ದು ಗ್ರೇಟ್ ಬಾತ್ ಇನ್ ಸಿಂಧೂ ನಾಗರಿಕತೆ. ಗ್ರೇಟ್ ಬಾತ್. ಈ ಕೆಳಗಿನ ಯಾವ ಸ್ಥಳದಲ್ಲಿ ಕುದುರೆಗಳ ಮೂಳೆಗಳು ದೊರಕಿದವೆ? ಸರಿಯಾದ ಉತ್ತರ ಸುರಕೋಟದ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಸ್ತುತ ಇದು ಗುಜರಾತ್ ಅಲ್ಲಿದೆ. ಸುರಕೋಟದ. ಸಿಂಧೂ ನದಿ ನಾಗರಿಕತೆ ಕಾಲದ ಪುರಾತತ್ವ ಸ್ಥಳ ಆಲಮಗಿರ್ಪುರ ಯಾವ ನದಿಯ ದಡದ ಮೇಲಿತ್ತು? ಸರಿಯಾದ ಉತ್ತರ ಇದು ಹಿಂಡನ್ ನದಿಯ ದಡದ ಮೇಲಿತ್ತು. ಆಲಮಗಿರ್ಪುರ. ಸಿಂಧೂ ನದಿ ನಾಗರಿಕತೆ ಕಾಲದ ಅತ್ಯಂತ ವಿಶೇಷವಾದ ವಿಷಯ ಏನು? ಸರಿಯಾದ ಉತ್ತರ ಇಲ್ಲಿನ ನಗರ ಯೋಜನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಂಧೂ ನದಿ ನಾಗರಿಕತೆ ಕಾಲದ ಗಡ್ಡಧಾರಿ ಮನುಷ್ಯನ ಕುರುಹು ದೊರೆತ ಸ್ಥಳ ಯಾವುದು? ಸರಿಯಾದ ಉತ್ತರ ಮೊಹೆಂಜೊದಾರೋ. ಸೊ ಮೊಹೆಂಜೊದಾರೋ ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ. ಪಾಕ್ನ ಸಿಂಧ್ ಪ್ರಾಂತ್ಯದಲ್ಲಿದೆ. ಈ ಕೆಳಗಿನ ಯಾವ ನೆಲೆಯಲ್ಲಿ ಹತ್ತಿಯನ್ನ ಕಾಟನ್ ಬೆಳೆಯಲಾಗ್ತಾ ಇತ್ತು? ಸರಿಯಾದ ಉತ್ತರ ಮೆಹರಗಢ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನೆಲೆಯಲ್ಲಿ ಹರಪ್ಪ ಕಾಲದ ರಥದ ಮೂರ್ತಿ ಒಂದು ದೊರಕಿದೆ? ಸರಿಯಾದ ಉತ್ತರ ದೈಮಾಬಾದ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನದಿಯ ಪಕ್ಕದಲ್ಲಿ ಮಾಂಡಾ ಎನ್ನುವಂತ ನಗರ ಇತ್ತು? ಸರಿಯಾದ ಉತ್ತರ ಚೆನಾಬ್ ನದಿಯ ಪಕ್ಕದಲ್ಲಿ ಮಾಂಡಾ ಎನ್ನುವಂತಹ ನಗರ ಇತ್ತು. ಸಿಂಧೂ ನದಿ ನಾಗರಿಕತೆಯ ಕಾಲದ ಕೆಳಗಿನ ಯಾವ ಸ್ಥಳದಲ್ಲಿ ಆನೆಯ ಮೂಳೆ ದೊರೆತಿದೆ? ಸರಿಯಾದ ಉತ್ತರ ಲೋಥಾಲ್ನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ದೊಲವೀರ ನೆಲೆಯ ಉತ್ಖನನ ಮಾಡಿದವರು ಯಾರು? ಆಪ್ಷನ್ ಸಿ ರೀತಿ ಇದೆ. ಜಾನ್ ಮಾರ್ಷಲ್, ಆರ್ ಡಿ ಬ್ಯಾನರ್ಜಿ, ಜೆ ಪಿ ಜೋಶಿ, ದಿನೇಶ್ ಕಾರ್ತಿಕ್. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮೊಹೆಂಜೊದಾರೋ ಇದೆಯಲ್ಲ, ಇದು ಎಲ್ಲಿ ಕಂಡು ಬರುತ್ತೆ? ಸಿಂಧೂ ನದಿ ನಾಗರಿಕತೆಯ ಕಾಲದ
ಸಿಂಧೂ ನಾಗರಿಕತೆ ಕಾಲದ ಪ್ರಮುಖವಾದಂಥ ಒಂದು ನೆಲೆ ಇದು ಮೊಹೆಂಜೊದಾರೋ. ಪ್ರಸ್ತುತ ಇದು ಎಲ್ಲಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ. ಸೊ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕಂಡುಬರುವಂತಹ ಇನ್ನೊಂದು ಪ್ರಮುಖವಾದ ಇದು ಯಾವುದು ಕೇಳಿದ್ರೆ ಹರಪ್ಪ ಮತ್ತು ಮೊಹೆಂಜೊದಾರೋ ಎರಡೂ ಕೂಡ ಹೌದು. ಹರಪ್ಪ ಮತ್ತು ಮೊಹೆಂಜೊದಾರೋ ಈ ಎರಡು ಸಿಂಧೂ ನದಿ ನಾಗರಿಕತೆ ಕಾಲದ ನೆಲೆಗಳು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿಯೇ ಕಂಡುಬರ್ತವೆ. ಇನ್ನು ಗುಜರಾತ್ ಇದೆಯಲ್ಲ, ಗುಜರಾತ್ನಲ್ಲಿ ಲೋಥಾಲ್ ಮತ್ತು ಧೋಲವೀರ ನೆಲೆಗಳು ಕಂಡುಬರ್ತವೆ. ಇನ್ನು ಪಂಜಾಬ್ನಲ್ಲಿ ರೂಪರ್ ಎನ್ನುವಂತಹ ಸಿಂಧು ನದಿ ನಾಗರಿಕತೆ ಕಾಲದ ನೆಲೆ ಕಂಡುಬರುತ್ತೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಮುಂಡಿಗಕ್ ಮತ್ತು ಶಾಚುಗಮಿ ಎನ್ನುವಂತಹ ನೆಲೆಗಳು ಕೂಡ ಕಂಡುಬರ್ತವೆ. ಇನ್ನು ಮೊಹೆಂಜೊದಾರೋ ಬಗ್ಗೆ ಹೇಳೋದಾದ್ರೆ ಮೊಹೆಂಜೊದಾರೋವನ್ನ 1922ರಲ್ಲಿ ಕಂಡುಹಿಡಿಯಲಾಯಿತು. ಸೊ ಇದರ ಕಂಡುಹಿಡಿದಿದ್ದು ಯಾರು ಕೇಳಿದ್ರೆ ಆರ್ ಡಿ ಬ್ಯಾನರ್ಜಿ ಅವರು ಇದನ್ನ ಕಂಡುಹಿಡಿತಾರೆ. ಇನ್ನು ಯುನೆಸ್ಕೋ 1980ರಲ್ಲಿ ಇದಕ್ಕೆ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಕೂಡ ಸೇರಿಸಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್ ಅಂಶಗಳು, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಭಾರತ ವರ್ಷ ಎಂಬ ಪದವನ್ನು ಪ್ರಯೋಗ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಹೆರೋಡೋಟಸ್. ಈ ಹೆರೋಡೋಟಸ್ ಇದೆಯಲ್ಲ, ಈತ ಇತಿಹಾಸಕಾರ. ಈತ ಭಾರತ ವರ್ಷ ಎನ್ನುವಂಥ ಪದವನ್ನು ಪ್ರಯೋಗ ಮಾಡ್ತಾರೆ. ಇನ್ನು ಇಂಡಿಯಾ ಎನ್ನುವಂಥ ಪದವನ್ನು ಪ್ರಯೋಗ ಮಾಡಿದ್ದು ಯಾರು ಕೇಳಿದ್ರೆ ಗ್ರೀಕರು. ಇನ್ನು ಭಾರತಕ್ಕೆ ಭಾರತ, ಹಿಂದೂಸ್ತಾನ್, ಹಿಂದ್, ಭಾರತ್ ವರ್ಷ ಎನ್ನುವಂಥ ಹಿಂದೆ ಈ ಹೆಸರಿನಿಂದ ಕೂಡ ಕರೀತಾ ಇದ್ರು. ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯನ್ನು ಓದಿದವರು ಯಾರು? ಈ ಎರಡೂ ಲಿಪಿಯನ್ನು ಓದಿದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಜೇಮ್ಸ್ ಪ್ರಿನ್ಸೆಪ್ ಅವರು ಈ ಎರಡೂ ಲಿಪಿಯನ್ನು ಓದ್ತಾರೆ. ಬ್ರಾಹ್ಮಿ ಲಿಪಿ ಇದೆಯಲ್ಲ, ಬ್ರಾಹ್ಮಿ ಲಿಪಿ ತುಂಬಾ ಪ್ರಚಲಿತವಾಗಿದ್ದು ಅಶೋಕನ ಕಾಲಘಟ್ಟದಲ್ಲಿ. ಅಶೋಕನ ಪ್ರಮುಖ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಇನ್ನು ಖರೋಷ್ಠಿ ಲಿಪಿ ಬಗ್ಗೆ ಹೇಳೋದಾದ್ರೆ, ಖರೋಷ್ಠಿ ಲಿಪಿ ಇದೆಯಲ್ಲ, ಇದು ತುಂಬಾ ಪ್ರಚುರದಲ್ಲಿ ಇದ್ದಿದ್ದು ಗಾಂಧಾರ ರಾಜವಂಶದ ಕಾಲದಲ್ಲಿ. ಋಗ್ವೇದ ಎಂಬುದು ಒಂದು ಯಾವ ರೀತಿಯ ಒಂದು ಸಂಗ್ರಹವಾಗಿದೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಇದು ಮಂತ್ರಗಳ ಸಂಗ್ರಹ. ಇಂಗ್ಲಿಷಲ್ಲಿ ಹೈಮ್ ಅಂತ ಕರಿತೀವಿ. ಮಂತ್ರಗಳ ಸಂಗ್ರಹವಾಗಿದೆ. ಋಗ್ವೇದದಲ್ಲಿ ಒಟ್ಟು 1028 ಮಂತ್ರಗಳಿವೆ. 1028 ಮಂತ್ರಗಳ ಸಂಗ್ರಹ ಅದು ಋಗ್ವೇದ. ಋಗ್ವೇದದ ಉಪವೇದ ಒಂದಿದೆ, ಕೇಳ್ತಾರೆ ಋಗ್ವೇದದ ಉಪವೇದ ಯಾವುದು ಅಂತೇಳಿ. ಋಗ್ವೇದದ ಉಪವೇದ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಋಗ್ವೇದದ ಉಪವೇದ ಯಾವುದು ಕೇಳಿದ್ರೆ ಆಯುರ್ವೇದ. ಉಪನಿಷತ್ತುಗಳು ಎಂಬುದು ಯಾವುದರ ಒಂದು ಸಂಗ್ರಹವಾಗಿದೆ? ಸರಿಯಾದ ಉತ್ತರ ಆಕ್ಚುಲಿ ಇದಕ್ಕೆ ಉಪನಿಷತ್ತುಗಳು ಇದೆಯಲ್ಲ, ಇದು ಫಿಲಾಸಫಿಯ ಸಂಗ್ರಹ, ತತ್ವಶಾಸ್ತ್ರದ ಸಂಗ್ರಹವಾಗಿದೆ. ತತ್ವಶಾಸ್ತ್ರ ವಿಚಾರಗಳ ಸಂಗ್ರಹ ಫಿಲಾಸಫಿಯ ಸಂಗ್ರಹವಾಗಿದೆ. ಮಹಾಭಾರತವನ್ನ ಈ ಹೆಸರಿನಿಂದಲೂ ಕೂಡ ಕರೆಯಲಾಗ್ತಾ ಇತ್ತು. ಸರಿಯಾದ ಉತ್ತರ ಜಯ ಸಂಹಿತ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಈ ಹಿಂದೆ ಮಹಾಭಾರತಕ್ಕೆ ಜಯ ಸಂಹಿತ ಎಂದು ಕರೆಯಲಾಗ್ತಾ ಇತ್ತು. ಮಹಾಭಾರತದಲ್ಲಿ ಒಟ್ಟು 8800 ಶ್ಲೋಕಗಳಿವೆ. ಮತ್ತು ಮಹಾಭಾರತವನ್ನು ಬರೆದಿದ್ದು ವ್ಯಾಸ ಮಹರ್ಷಿ. ಈ ಕೆಳಗಿನ ಯಾವ ಬೌದ್ಧ ಗ್ರಂಥದಲ್ಲಿ ಮಠವಾಸಿಗಳ ಜೀವನದ ಕುರಿತಾಗಿ ಬರೆಯಲಾಗಿದೆ? ಸರಿಯಾದ ಉತ್ತರ ವಿನಯ ಪಿಟಕ. ವಿನಯ ಪಿಟಕದಲ್ಲಿ ಮಠವಾಸಿಗಳು ಅಥವಾ ಬೌದ್ಧ ಭಿಕ್ಷುಗಳಿರ್ತಾರಲ್ಲ, ಬೌದ್ಧ ಭಿಕ್ಷುಗಳ ಜೀವನದ ಕ್ರಮವನ್ನ ಕುರಿತಾಗಿ ಬರೆಯಲಾಗಿದೆ. ವಿನಯ ಪಿಟಕದ ಬಗ್ಗೆ ಹೇಳೋದಾದ್ರೆ ಇದು ಈ ಬೌದ್ಧ ಈ 4 ಪಿಟಕಗಳು ಬರ್ತಾವಲ್ಲ, ಸುತ್ತ ಪಿಟಕ, ವಿನಯ ಪಿಟಕ, ಅಭಿಧಮ್ಮ ಪಿಟಕ ಅಂತೇಳಿ, ಅದರಲ್ಲಿ ಅತ್ಯಂತ ಹಳೆಯದು ಮತ್ತು ಅತಿ ಚಿಕ್ಕದಿದು. ಸೊ ವಿನಯ ಪಿಟಕ ಯಾವುದ್ರ ಬಗ್ಗೆ ಮಾತಾಡ್ತಾ ಕೇಳಿದ್ರೆ
ಭಿಕ್ಷುಗಳ ಮಠವಾಸಿಗಳ ಜೀವನದ ಕುರಿತು ಹೇಳುತ್ತೆ. ಹಾಗಾದ್ರೆ ಸುತ್ತ ಪಿಟಕ ಯಾವ್ದ್ರ ಬಗ್ಗೆ ಹೇಳುತ್ತೆ ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ. ಸುತ್ತ ಪಿಟಕ ಯಾವ್ದ್ರ ಬಗ್ಗೆ ಹೇಳುತ್ತೆ ಕೇಳಿದ್ರೆ ನೀತಿಶಾಸ್ತ್ರದ ಬಗ್ಗೆ, ಎಥಿಕ್ಸ್ ಬಗ್ಗೆ ಹೇಳುತ್ತಿದ್ದು. ಇನ್ನು ಅಭಿಧಮ್ಮ ಪಿಟಕ ಇದೆಯಲ್ಲ, ಇದು ಮನಃಶಾಸ್ತ್ರದ ಬಗ್ಗೆ, ಸೈಕಾಲಜಿ ಬಗ್ಗೆ ಹೇಳುತ್ತೆ. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ನೋಡಿ. ಹೆರೋಡೋಟಸ್ ಹಿಸ್ಟಾರಿಕ ಗ್ರಂಥವನ್ನು ಬರೀತಾನೆ, ಪ್ಲಿನಿ ನ್ಯಾಚುರಲ್ ಹಿಸ್ಟಾರಿಕವನ್ನು ಬರೀತಾನೆ, ಮೆಗಸ್ತನಿಸ್ ಇಂಡಿಕಾ ಗ್ರಂಥವನ್ನು ಬರೀತಾನೆ. ಬಟ್ ಟಾಲಮಿ ಇದೆಯನ್ನಲ್ಲ, ಈತ ಪೆರಿಪ್ಲಿಯಸ್ ಆಫ್ ಎರಿಥ್ರಿಯನ್ ಸಿ ಬರೆಯೋದಿಲ್ಲ. ಹಾಗಾದ್ರೆ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಬರ್ದಿದ್ದು ಯಾರು ಕೇಳಿದ್ರೆ ವಿಲಿಯಂ ಸ್ಕೂಫ್ ಅಂತೇಳಿ. ವಿಲಿಯಂ ಸ್ಕೂಫ್ ಬರ್ತಿದ್ದು ಯಾವುದನ್ನ, ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ. ಹಾಗಾಗಿ ಇದು ತಪ್ಪಾಗಿದೆ. ಈ ಕೆಳಗಿನ ಯಾವುದನ್ನ ಲೋಕಾಯತ ದರ್ಶನ ಅಂತ ಕರೀತಾರೆ? ಸರಿಯಾದ ಉತ್ತರ ಚಾರ್ವಾಕವನ್ನ ಲೋಕಾಯತ ದರ್ಶನ ಅಂತೇಳಿ ಕರೀತಾರೆ. ಚಾರ್ವಾಕವನ್ನ ಇದೊಂದು ಫಿಲಾಸಾಫಿಕಲ್ ಇಂಡಿಯನ್ ಸ್ಕೂಲ್ ಆಗಿತ್ತು ಲೋಕಾಯತ ದರ್ಶನ ಅನ್ನುವಂಥದ್ದು. ಈ ಕೆಳಗಿನ ಯಾರು ಪ್ರಾಚೀನ ಭಾರತದ ವೈದ್ಯ ಚಿಕಿತ್ಸೆಗೆ ಸಂಬಂಧಿಸಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ ಭಾಸ್ಕರಾಚಾರ್ಯರು ಇದಾರಲ್ಲ, ಇವರು ವೈದ್ಯಕ್ಕೆ ಚಿಕಿತ್ಸೆಗೆ ವೈದ್ಯ ಒಂದು ಲೋಕಕ್ಕೆ ಸಂಬಂಧಿಸಿಲ್ಲ. ಇವರೊಬ್ಬ ಗಣಿತಜ್ಞ, ಶ್ರೇಷ್ಠ ಗಣಿತಜ್ಞ ಆಗಿದ್ರು. ಇನ್ನು ಧನ್ವಂತರಿ ಇರ್ಬೋದು, ಚರಕ ಮತ್ತು ಸುಶ್ರುತ ಇವರು ಪ್ರಾಚೀನ ಭಾರತದ ವೈದ್ಯ ಚಿಕಿತ್ಸೆಗೆ ಸಂಬಂಧಿಸಿದ್ರು. ಅದರಲ್ಲೂ ಕೂಡ ಧನ್ವಂತರಿ ಅವರನ್ನ ಹಿಂದೂ ಗಾಡ್ ಆಫ್ ಮೆಡಿಸಿನ್ ಅಂತ ಕರೀತಾರೆ. ಹಿಂದೂ ಗಾಡ್ ಆಫ್ ಮೆಡಿಸಿನ್ ಅಂತೇಳಿ ಕರೀತಾರೆ. ಈ ಕೆಳಗಿನ ಯಾವ ಗುಪ್ತ ದೊರೆಯು ಹೂಣರ ದಾಳಿಗೆ ಒಳಗಾದನು? ಸರಿಯಾದ ಉತ್ತರ 1ನೇ ಕುಮಾರಗುಪ್ತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈತ ಮೊಟ್ಟ ಮೊದಲಿಗೆ, ಅಂದ್ರೆ ಹೂಣರ ದಾಳಿಗೆ ತುಂಬಾ ಜನ ಒಳಗಾಗ್ತಾರೆ, ಬಟ್ ಭಾರತದಲ್ಲಿ ಮೊದಲಿಗೆ ಹೂಣರ ದಾಳಿಗೆ ಒಳಗಾದವರು ಯಾರು ಕೇಳಿದ್ರೆ 1ನೇ ಕುಮಾರಗುಪ್ತ. ಗುಪ್ತರ ಕೊನೆಯ ದೊರೆಯ ಹೆಸರೇನು? ಸರಿಯಾದ ಉತ್ತರ ವಿಷ್ಣುಗುಪ್ತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗುಪ್ತರ ಕೊನೆಯ ದೊರೆ ವಿಷ್ಣುಗುಪ್ತ. ಇನ್ನು ಗುಪ್ತರ ಮೊದಲ ದೊರೆ ಯಾರು ಕೇಳಿದ್ರೆ ಶ್ರೀಗುಪ್ತ. ಇನ್ನು ಬಿಂಬಿಸಾರ ಈತ ಹರ್ಯಂಕ ವಂಶದ ಸ್ಥಾಪಕ. ಈ ಕೆಳಗಿನ ಯಾರಿಗೆ ಪೃಥ್ವಿಯ ಪ್ರಥಮ ವೀರ ಎಂಬ ಬಿರುದಿತ್ತು? ಪೃಥ್ವಿಯ ಪ್ರಥಮ ವೀರ ಎನ್ನುವಂತ ಬಿರುದು ಯಾರಿಗಿತ್ತು? ಸರಿಯಾದ ಉತ್ತರ ಸಮುದ್ರಗುಪ್ತನಿಗಿತ್ತು. ಸಮುದ್ರಗುಪ್ತನಿಗೆ ಪೃಥ್ವಿಯ ಪ್ರಥಮ ವೀರ ಎನ್ನುವಂತ ಬಿರುದಿತ್ತು. ಅದರ ಜೊತೆಗೆ ಈತನಿಗೆ ಕವಿರಾಜ ಎನ್ನುವಂತ ಬಿರುದು ಕೂಡ ಇತ್ತು. ಹಾಗೇನೆ ಈತನಿಗೆ ಭಾರತದ ನೆಪೋಲಿಯನ್, ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ, ತುಂಬಾ ಸರಿ ಕೇಳಿದ್ದಾರೆ. ಭಾರತದ ನೆಪೋಲಿಯನ್ ಎನ್ನುವಂತ ಬಿರುದು ಕೂಡ ಇತ್ತು. ಯಾರಿಗೆ ಭಾರತದ ನೆಪೋಲಿಯನ್ ಅನ್ನುವಂತ ಬಿರುದು ಇತ್ತು ಕೇಳಿದ್ರೆ ಸಮುದ್ರಗುಪ್ತ ನೆನಪಿರ್ಲಿ. 2ನೇ ಚಂದ್ರಗುಪ್ತನು ಈ ಕೆಳಗಿನ ಯಾವ ಸ್ಥಳವನ್ನ ರಾಜಧಾನಿಯನ್ನಾಗಿಟ್ಟುಕೊಂಡು ಆಳ್ವಿಕೆ ನಡೆಸಿದ್ದನು? ಸರಿಯಾದ ಉತ್ತರ ಉಜ್ಜಯಿನಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಗ್ರೀಕ್ ಕಲಾಶೈಲಿಯು ಸೇರಿರುವ ಶೈಲಿಯ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಸಿ ಗಾಂಧಾರ ಶೈಲಿ. ಗಾಂಧಾರ ಶೈಲಿ ವಿಶೇಷವಾಗಿ ಇರುವಂತಹ ಶೈಲಿ ಇದು. ಇದು ಸ್ಟೈಲ್ ಆಫ್ ಬುದ್ಧಿಸ್ಟ್ ವಿಜುವಲ್, ಅಂದ್ರೆ ಬೌದ್ಧನ ಮೂರ್ತಿಗಳ ಕೆತ್ತನೆಯಲ್ಲಿ ವಿಶಿಷ್ಟವಾಗಿ ಗಾಂಧಾರ ಶೈಲಿಯನ್ನು ಬಳಸಿಕೊಳ್ಳಲಾಯಿತು. ಈ ಕೆಳಗಿನ ಯಾವುದು ಪ್ರಾರಂಭಿಕ ರಾಜವಂಶವಾಗಿದೆ? ಸರಿಯಾದ ಉತ್ತರ ಶಾತವಾಹನರು. ಶಾತವಾಹನವರು 3ನೇ ಶತಮಾನದಲ್ಲಿ ಆಳದಂತ ಒಂದು ರಾಜವಂಶ, 3ನೇ ಶತಮಾನದಲ್ಲಿ. ಹಾಗಾಗಿ ಇವರು ಪ್ರಾರಂಭಿಕ ರಾಜವಂಶ ಅಂತಲ್ಲಿ ಕನ್ಸಿಡರ್ ಆಗ್ತಾರೆ. ಅಶ್ವಘೋಷನು ಈ ಕೆಳಗಿನ ಯಾವ ದೊರೆಯ ಸಮಕಾಲೀನನಾಗಿದ್ದನು? ಸರಿಯಾದ ಉತ್ತರ ಕನಿಷ್ಕನ ಸಮಕಾಲೀನ ಅಶ್ವಘೋಷ. ಸಾಂಚಿಯ ಸ್ತೂಪವನ್ನು ನಿರ್ಮಾಣ ಮಾಡಿದವರು ಯಾರು? ಸರಿಯಾದ ಉತ್ತರ ಅಶೋಕ. ಅಶೋಕ ಸಾಂಚಿಯ ಸ್ತೂಪವನ್ನು 3ನೇ ಶತಮಾನದಲ್ಲಿ ನಿರ್ಮಿಸ್ತಾನೆ. ಇನ್ನು ಈ ಸಾಂಚಿಯ ಸ್ತೂಪ ಎಲ್ಲಿದೆ ಕೇಳಿದ್ರೆ ಪ್ರಸ್ತುತ ಮಧ್ಯಪ್ರದೇಶದಲ್ಲಿದೆ. ಮಾಳವ ಗುಜರಾತ್ ಮತ್ತು ಮಹಾರಾಷ್ಟ್ರವನ್ನು ಗೆದ್ದ ಮೊದಲ ಅರಸ ಯಾರು? ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈತ ಮೌರ್ಯ ವಂಶದ ಸ್ಥಾಪಕ ಕೂಡ ಹೌದು.
ಮೌರ್ಯ ವಂಶದ ಸ್ಥಾಪಕ ಕೂಡ ಹೌದು. ವಲ್ಲಭಿ ಯೂನಿವರ್ಸಿಟಿ ಎಲ್ಲಿತ್ತು? ವಲ್ಲಭಿ ಯೂನಿವರ್ಸಿಟಿ ಪ್ರಸ್ತುತ ಯಾವ ರಾಜ್ಯದಲ್ಲಿ ಇತ್ತು ಅಂತೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ಗುಜರಾತ್ ರಾಜ್ಯದಲ್ಲಿತ್ತು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಗುಜರಾತ್ ರಾಜ್ಯದಲ್ಲಿ ವಲ್ಲಭಿ ಇತ್ತು. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಪ್ರಮುಖವಾಗಿ 4 ವಿಶ್ವವಿದ್ಯಾಲಯಗಳನ್ನು ನಾವು ನೋಡ್ತೀವಿ. ಒಂದು ನಳಂದ ಯೂನಿವರ್ಸಿಟಿ, ಇನ್ನೊಂದು ವಿಕ್ರಮಶಿಲಾ ಯೂನಿವರ್ಸಿಟಿ, ಇನ್ನೊಂದು ತಕ್ಷಶಿಲಾ ಮತ್ತು 4ನೇದು ವಲ್ಲಭಿ ಯೂನಿವರ್ಸಿಟಿ. ಸೊ ವಲ್ಲಭಿ ಯೂನಿವರ್ಸಿಟಿಯಲ್ಲಿತ್ತು, ಗುಜರಾತ್ನಲ್ಲಿತ್ತು. ಹಾಗಾದರೆ ನಳಂದ ಎಲ್ಲಿತ್ತು? ತುಂಬ ಸರಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ನಳಂದ ಇವತ್ತಿನ ಬಿಹಾರ ರಾಜ್ಯದಲ್ಲಿತ್ತು. ವಿಕ್ರಮಶಿಲಾ ಎಲ್ಲಿತ್ತು? ಇದು ಕೂಡ ಇವತ್ತಿನ ಬಿಹಾರ ರಾಜ್ಯದಲ್ಲಿತ್ತು. ತಕ್ಷಶಿಲಾ ಎಲ್ಲಿತ್ತು ಕೇಳಿದ್ರೆ ಇದು ಪ್ರಸ್ತುತ ಈಗಿನ ಪಾಕಿಸ್ತಾನದಲ್ಲಿತ್ತು. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಭಾರತದಲ್ಲಿ ಪ್ರಕಟವಾದ ಕೊನೆಯ ಬೌದ್ಧ ಗ್ರಂಥ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ವಂಶ ತಪಕಾಸಿನಿ ಇದೆಯಲ್ಲ, ಇದು ಭಾರತದಲ್ಲಿ ಪ್ರಕಟವಾದ ಕೊನೆಯ ಬೌದ್ಧ ಗ್ರಂಥವಾಗಿದೆ. ಗೌತಮ ಬುದ್ಧನು ಯಾರ ಕಾಲಾವಧಿಯಲ್ಲಿ ಕೌಶಂಬಿಗೆ ಭೇಟಿ ನೀಡಿರ್ತಾನೆ? ಸರಿಯಾದ ಉತ್ತರ ಗೌತಮ ಬುದ್ಧ ಇದನ್ನಲ್ಲ, ಈತ ಉದಯನ್ ಎನ್ನುವಂತಹ ದೊರೆಯ ಕಾಲಘಟ್ಟದಲ್ಲಿ ಕೌಶಂಬಿಗೆ ಭೇಟಿಯನ್ನು ನೀಡಿದ್ದನು. ಗೌತಮ ಬುದ್ಧನಿಗೆ ಸಂಬಂಧಿಸಿದ ಈ ಕೆಳಗಿನ ಸ್ಥಳದಲ್ಲಿ ಮಹಾಬೋಧಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಸರಿಯಾದ ಉತ್ತರ ಗೌತಮ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳದಲ್ಲಿ. ಪ್ಲೇಸ್ ಎಲ್ಲಿ ಕೇಳಿದ್ರೆ ಗೌತಮ ಬುದ್ಧನಿಗೆ ಜ್ಞಾನೋದಯವಾದಂತಹ ಬುದ್ಧಗಯ ಎಂಬಲ್ಲಿ ಮಹಾಬೋಧಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಮಹಾಪರಿನಿರ್ವಾಣ ದೇವಾಲಯ ಎಲ್ಲಿದೆ? ಸರಿಯಾದ ಉತ್ತರ ಇದು ಕುಶಿನಗರದಲ್ಲಿ ಇರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕುಶಿನಗರದಲ್ಲಿ. ಇದನ್ನ ಗೌತಮ ಬುದ್ಧ ಮರಣ ಹೊಂದಿದ ಸ್ಥಳ ಅಂತೇಳಿ ನಂಬಲಾಗಿದೆ. ಹಾಗಾಗಿ ಇಲ್ಲಿ ಮಹಾಪರಿನಿರ್ವಾಣ ದೇವಾಲಯವನ್ನು ನಿರ್ಮಿಸಲಾಗಿದೆ. ಮೊದಲ ಜೈನ ಪರಿಷತ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನು ಪಟಲಿಪುತ್ರದಲ್ಲಿ ಆಯೋಜಿಸಲಾಗಿತ್ತು. ಆಗ ರಾಜ ಯಾರಾಗಿದ್ರು ಕೇಳಿದ್ರೆ ಚಂದ್ರಗುಪ್ತ ಮೌರ್ಯ ದೊರೆಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಸಮಯ ಯಾವುದು ಕೇಳಿದ್ರೆ ಕ್ರಿಸ್ತಪೂರ್ವ 300 BC, ಕ್ರಿಸ್ತಪೂರ್ವ 300ರಲ್ಲಿ. ಸೊ ಮೊದಲ ಜೈನ ಪರಿಷತ್ ಪಾಟಲಿಪುತ್ರದಲ್ಲಿ ಏನಾಗುತ್ತಲ್ಲ, ಇದರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತೇಳಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸ್ಥೂಲಭದ್ರ, ಜೈನ ಮುನಿ ಸ್ಥೂಲಭದ್ರ ಇದರ ಅಧ್ಯಕ್ಷತೆ ವಹಿಸಿರ್ತಾರೆ. ಪಾರ್ಶ್ವನಾಥ ತೀರ್ಥಂಕರ ಈ ಕೆಳಗಿನ ಯಾವ ಸ್ಥಳದೊಂದಿಗೆ ಹೊಂದಿಕೆ ಆಗ್ತಾರೆ? ಸರಿಯಾದ ಉತ್ತರ ವಾರಣಾಸಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನಂದ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು? ಸರಿಯಾದ ಉತ್ತರ ಧನನಂದ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಧನನಂದ. ಮಗಧ ಸಾಮ್ರಾಜ್ಯದ ಈ ಕೆಳಗಿನ ಯಾವುದನ್ನು ಅಪರ ಪರಶುರಾಮ ಎಂಬ ಬಿರುದನ್ನು ಹೊಂದಿದ್ದ? ಸರಿಯಾದ ಉತ್ತರ ಮಹಾಪದ್ಮನಂದನಿಗೆ ಅಪರ ಪರಶುರಾಮ ಎನ್ನುವಂತಹ ಬಿರುದಿತ್ತು. ಕ್ರಿಸ್ತ ಪೂರ್ವ 323ರಲ್ಲಿ ಅಲೆಕ್ಸಾಂಡರ್ ನಿಧನ ಹೊಂದಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಬ್ಯಾಬಿಲೋನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಬ್ಯಾಬಿಲೋನ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಯಾರು ಬುದ್ಧ ಚರಿತವನ್ನು ಬರೆದರು? ಆಪ್ಷನ್ಸ್ ಈ ರೀತಿ ಇದೆ: ಅಶ್ವಘೋಷ, ನಾಗಸೇನ, ನಾಗಾರ್ಜುನ, ವಸುಮಿತ್ರ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಕೆಳಗಿನ ಯಾರು ಬಾಬರ್ನ ಉತ್ತರಾಧಿಕಾರಿಯಾದದ್ದು? ಸರಿಯಾದ ಉತ್ತರ ಆಪ್ಷನ್ ಎ ಹುಮಾಯೂನ್ ಬಾಬರ್ನ ಉತ್ತರಾಧಿಕಾರಿ ಆಗ್ತಾನೆ ಭಾರತದಲ್ಲಿ. ಹುಮಾಯೂನ್ 1530ರಿಂದ 1556ರವರೆಗೆ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಇನ್ನು ಬಾಬರ್ ಬಗ್ಗೆ ಹೇಳೋದಾದ್ರೆ, ಬಾಬರ್ ಭಾರತದಲ್ಲಿ 1526ರಿಂದ 1530ರವರೆಗೆ ಆಳ್ವಿಕೆ ಮಾಡ್ತಾನೆ. ಈ ಹುಮಾಯೂನ್ ಇದನ್ನಲ್ಲ, ಈತ 1508ರಲ್ಲಿ ಜನಿಸ್ತಾನೆ. 1508ರಲ್ಲಿ ಕಾಬೂಲ್ನಲ್ಲಿ ಜನಿಸ್ತಾನೆ. ಮತ್ತು ಈ ಹುಮಾಯೂನ್ 1556ರಲ್ಲಿ ಮರಣವನ್ನು ಹೊಂದಿದ.
1508ರಲ್ಲಿ ಕಾಬೂಲ್ನಲ್ಲಿ ಜನಿಸಿದ ಹುಮಾಯೂನ್ ಬಾಬರ್ನ ಉತ್ತರಾಧಿಕಾರಿಯಾಗಿ 1530ರಿಂದ 1556ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಹುಮಾಯೂನನ ಸಹೋದರನಾಗಿರಲಿಲ್ಲ? ಸೊ ಸರಿಯಾದ ಉತ್ತರ ಮಿರ್ಜಾ ಸಲ್ಮಾನ್. ಮಿರ್ಜಾ ಸಲ್ಮಾನ್ ಹುಮಾಯೂನ್ನ ಸಹೋದರ ಆಗಿರಲಿಲ್ಲ. ನೋಡಿ, ಇವರು ಒಟ್ಟು 4 ಜನ ಸಹೋದರರು: ಆಸ್ಕರಿ, ಹಿಂದಾಲ್, ಕಾಮರಾನ್ ಮತ್ತು ಹುಮಾಯೂನ್. ಒಟ್ಟು ಇವರು 4 ಜನ ಸಹೋದರರಾಗಿರ್ತಾರೆ: ಆಸ್ಕರಿ, ಹಿಂದಾಲ್, ಕಾಮರಾನ್ ಮತ್ತು ಹುಮಾಯೂನ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಏನು ಕೇಳಿದ್ರೆ, ಹುಮಾಯೂನ್ನ ತಂಗಿ ಒಬ್ಳಿರ್ತಾಳೆ, ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ ಈಕೆ. ಇವಳ ಹೆಸರು ಗುಲ್ಬದನ್ ಬೇಗಂ. ಗುಲ್ಬದನ್ ಬೇಗಂ ಯಾಕೆ ಇವಳು ಬಹಳ ಇಂಪಾರ್ಟೆಂಟ್ ಆದ ಒಂದು ಪಾತ್ರವನ್ನು ವಹಿಸ್ತಾಳೆ ಕೇಳಿದ್ರೆ, ಈ ಗುಲ್ಬದನ್ ಬೇಗಂ ಇರ್ತಾಳಲ್ಲ, ಹುಮಾಯೂನನ ತಂಗಿ, ಇವಳು ಏನು ಮಾಡ್ತಾಳೆ ಅಂದರೆ, ಇವಳೊಂದು ಪುಸ್ತಕವನ್ನು ಬರೀತಾಳೆ. ಅದರ ಹೆಸರು ಹುಮಾಯೂನ್ ನಾಮ. ಸೊ ಈ ಹುಮಾಯೂನ್ ನಾಮ ಪುಸ್ತಕದಲ್ಲಿ ಹುಮಾಯೂನ್ ಕಾಲದ ಆಳ್ವಿಕೆಯ ಬಗ್ಗೆ, ಒಂದು ಯುದ್ಧಗಳ ಬಗ್ಗೆ, ಜನಜೀವನದ ಬಗ್ಗೆ ತುಂಬ ಚೆನ್ನಾಗಿ ಬರೀತಾಳೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆದ ಒಂದು ಪುಸ್ತಕ ಕೂಡ ಅನಿಸುತ್ತೆ, ಗುಲ್ಬದನ್ ಬೇಗಂ ಬರೆದಿರುವಂತಹ ಹುಮಾಯೂನ್ ನಾಮ. ಹುಮಾಯೂನನ ಮಕ್ಬರ ಅಥವಾ ಗೋರಿ ಎಲ್ಲಿದೆ? ಸರಿಯಾದ ಉತ್ತರ ಇದು ದೆಹಲಿಯಲ್ಲಿ ಇರುವಂಥದ್ದು. ದೆಹಲಿಯಲ್ಲಿದೆ. ಹುಮಾಯೂನ್ನ ಗೋರಿಯನ್ನು 1570ರಲ್ಲಿ ನಿರ್ಮಾಣ ಮಾಡಲಾಯಿತು. ಹುಮಾಯೂನ್ನ ಗೋರಿಯನ್ನು 1570ರಲ್ಲಿ ನಿರ್ಮಾಣ ಮಾಡಲಾಯಿತು. ಎಲ್ಲಿ ಕೇಳಿದ್ರೆ ದೆಹಲಿಯಲ್ಲಿ ನಿರ್ಮಾಣ ಮಾಡಲಾಯಿತು. ಸೊ ಇದರ ಕಲೆ ಯಾರದು ಕೇಳಿದ್ರೆ ಕೇಳ್ತಾರೆ, ಹುಮಾಯೂನ್ ಟಾಂಬ್ ಇದರ ಕಲೆ ಯಾರದ್ದು ಅಥವಾ ವಾಸ್ತುಶಿಲ್ಪ ಯಾರದ್ದು ಅಂತ ಕೇಳಿದ್ರೆ ಮಿರಾಕ್ ಮಿರ್ಜಾ ಗಿಯಾಸ್ ಎನ್ನುವಂಥ ವಾಸ್ತುಶಿಲ್ಪಿ. ಮಿರಾಕ್ ಮಿರ್ಜಾ ಗಿಯಾಸ್ ಎನ್ನುವಂತಹ ಶಿಲ್ಪಿ ಹುಮಾಯೂನ್ ಟೋಂಬ್ನ ಒಂದು ವಾಸ್ತುಶಿಲ್ಪವನ್ನು ಸೃಷ್ಟಿ ಮಾಡ್ತಾನೆ, ವಾಸ್ತುಶಿಲ್ಪದ ತಯಾರಕ ಆಗಿರ್ತಾನೆ. ಈ ಹುಮಾಯೂನ್ ಗೋರಿಯ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಇದು 1993ರಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿತು. ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿ, ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ತಿದ್ದು ಯಾವುದು? ಹುಮಾಯೂನ್ ಟೋಂಬ್, ಹುಮಾಯೂನ್ನ ಗೋರಿ 1993ರಲ್ಲಿ. ಹುಮಾಯೂನ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮರಣ ಹೊಂದಿದ? ಸರಿಯಾದ ಉತ್ತರ ಆತ ದೀನ್ ಪನ್ನಾ ಎನ್ನುವಂಥ ಸ್ಥಳದಲ್ಲಿ ಮರಣ ಹೊಂದ್ತಾನೆ. ದೀನ್ ಪನ್ನಾ. ಇದೊಂದು ವಿಶೇಷವಾದ ಇನ್ಸಿಡೆಂಟ್ ಇದೆ ಇಲ್ಲಿ. ದೀನ್ ಪನ್ನಾದ ಲೈಬ್ರರಿಯಲ್ಲಿ ಆತ ಓದ್ತಾ ಕೂತ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಆತನಿಗೆ ಮಸೀದಿಯಿಂದ ಅಜಾನ್ ಕೇಳಿಸುತ್ತೆ. ಸೊ ಈ ಅಜಾನ್ನ ಕೇಳಿ ಮಸೀದಿಯೆಡೆಗೆ ಪ್ರಾರ್ಥನೆಗಂತ ಹೋಗುವ ಸಂದರ್ಭದಲ್ಲಿ ಮೆಟ್ಟಿಲುಗಳಿಂದ ಕೆಳಗೆ ಬಿದ್ದು ಹುಮಾಯೂನ್ ತೀರ್ಕೊಳ್ತಾನೆ. ಸೊ ಈ ಒಂದು ಲೈಬ್ರರಿ ಹೆಸರು ಏನು ಕೇಳಿದ್ರೆ ಶೇರ್ ಮಂಡಲ್ ಲೈಬ್ರರಿ ಅಂತೇಳಿ. ದೀನ್ ಪನ್ನಾದ ಶೇರ್ ಮಂಡಲ್ ಗ್ರಂಥಾಲಯ ಅಥವಾ ಶೇರ್ ಮಂಡಲ್ ಲೈಬ್ರರಿಯಲ್ಲಿ ಈತ ತೀರ್ಕೊಳ್ತಾನೆ. ಹುಮಾಯೂನ್ ಶೇರ್ ಮಂಡಲ್ ಲೈಬ್ರರಿಯಲ್ಲಿ 1556ರಲ್ಲಿ ಈತ ಮರಣ ಹೊಂದಿದ. 1556ರಲ್ಲಿ ಹುಮಾಯೂನ್ ಮರಣ ಹೊಂದ್ತಾನೆ. ಈ ಕೆಳಗಿನ ಯಾವ ಮೊಘಲ್ ದೊರೆಗೆ ಸಿಕಂದರ್ ಇ ಆಜಮ್ ಎನ್ನುವಂತಹ ಬಿರುದಿತ್ತು? ಸಿಕಂದರ್ ಇ ಆಜಮ್ ಎನ್ನುವಂತಹ ಬಿರುದಿತ್ತು. ಸರಿಯಾದ ಉತ್ತರ ಹುಮಾಯೂನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹುಮಾಯೂನನಿಗೆ ಸಿಕಂದರ್ ಇ ಆಜಮ್ ಎನ್ನುವಂಥ ಬಿರುದನ್ನು ಕೊಟ್ಟಿದ್ದು ಮುಸ್ಲಿಂ ಗುರು ಕ್ವಾಂದಿಮೀರ್ ಎನ್ನುವಂಥವರು. ಇವರು ಹುಮಾಯೂನನಿಗೆ ಸಿಕಂದರ್ ಇ ಆಜಮ್ ಎನ್ನುವಂಥ ಬಿರುದನ್ನು ನೀಡ್ತಾರೆ. ಹುಮಾಯೂನ್ ಈ ಕೆಳಗಿನ ಯಾವುದರ ಮೇಲೆ ಮೊದಲ ಆಕ್ರಮಣ ಮಾಡ್ದ? ಸರಿಯಾದ ಉತ್ತರ ಕಾಲಿಂಜರ್ ಮೇಲೆ. ಕಾಲಿಂಜರ್ ಮೇಲೆ ಹುಮಾಯೂನ್ ತನ್ನ ಮೊದಲ ಒಂದು ಆಕ್ರಮಣವನ್ನು ಮಾಡ್ತಾನೆ ಕಾಲಿಂಜರ್ ಮೇಲೆ 1531ರಲ್ಲಿ. ಸೊ ಆಗ ಈ ಕಾಲಿಂಜರ್ ದೊರೆಯಾಗಿದ್ರು ಕೇಳಿದ್ರೆ ಪ್ರತಾಪ ರುದ್ರದೇವ. ಸೊ ಮೊದಲಿಗೆ ಹುಮಾಯೂನ್ ಕಾಲಿಂಜರ್ನ ಪ್ರತಾಪ ರುದ್ರದೇವನ ಮೇಲೆ 1531ರಲ್ಲಿ ಮೊಟ್ಟ ಮೊದಲಿಗೆ ಆಕ್ರಮಣ ಮಾಡಿದ್ದು. ಚೌಸಾ ಕದನ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1539. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1539ರಲ್ಲಿ ಮೊಘಲ್ ಸುಲ್ತಾನ ಮೊಘಲ್ ದೊರೆಯಾದಂತಹ ಹುಮಾಯೂನ್
ಮೊಘಲ್ ದೊರೆ ಹುಮಾಯೂನ್ ಮತ್ತು ಯಾರ ನಡುವೆ ಅಂತ ನಡೀತು ಕೇಳಿದ್ರೆ ಚೌಸಾ ಕದನ. ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಅಫ್ಘಾನ್ ದೊರೆ ಶೇರ್ ಶಾ ಸೂರಿ. ಅಫ್ಘಾನ್ ದೊರೆ ಶೇರ್ ಶಾ ಸೂರಿ ಇವರ ನಡುವೆ ಚೌಸಾ ಕದನ 1539ರಲ್ಲಿ ನಡೀತು. ಕನೌಜ್ ಕದನ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ವಾರ್ ಆಗಿದೆ. ಕನೌಜ್ ಕದನ ಅಂತ ಕೂಡ ಕೆಲವು ಕಡೆ ಇದೆ. ಕನೌಜ್ ಕದನ ಅಥವಾ ಕನೌಜ್ ಕದನ ಯಾರ ನಡುವೆ ನಡೀತು, ಎಲ್ಲಿ, ಯಾವ ವರ್ಷ ನಡೀತು? ಸರಿ ಉತ್ತರ ಇದು 1540ರಲ್ಲಿ ನಡೆದಿದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಹುಮಾಯೂನ್ ಮತ್ತು ಶೇರ್ ಶಾ ಸೂರಿ. ಅಗೈನ್ ಹುಮಾಯೂನ್ ವರ್ಸಸ್ ಶೇರ್ ಶಾ ಸೂರಿ ನಡುವೆನೆ ನಡೆದಿರುವಂಥದ್ದು. ಶೇರ್ ಶಾ ಸೂರಿನ ನಡುವೆನೆ ನಡೀತು. ಇದಕ್ಕೆ ಇನ್ನೊಂದು ಹೆಸರಿದೆ, ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಹೆಸರು, ಸೊ ಚೌಸಾ ಕದನಕ್ಕಿದ್ದ ಇನ್ನೊಂದು ಹೆಸರು ಏನಂತ ಕೇಳ್ತಾರೆ, ಬಿಲ್ಗ್ರಾಮ ಕದನ. ಬಿಲಗ್ರಾಮ ಕದನ ಅಂತೇಳಿ ಇನ್ನೊಂದು ಹೆಸರು ಕೂಡ ಇತ್ತು ಇದಕ್ಕೆ. ಕನೌಜ್ ಕದನಕ್ಕೆ, ಕನೌಜ್ ಕದನಕ್ಕೆ. ಅಕ್ಬರ್ ಜನಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1542ರಲ್ಲಿ ಅಕ್ಬರ್ ಜನಿಸ್ತಾನೆ. ಸಿರ್ ಹಿಂದ್ ಕದನ ನಡೆದ ವರ್ಷ ಯಾವುದು? ಸಿರ್ ಹಿಂದ್ ಕದನ ನಡೆದ ವರ್ಷ ಯಾವುದು ಕೇಳಿದ್ರೆ 1555. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1555ರಲ್ಲಿ ಹುಮಾಯೂನ್ ಮತ್ತು ಸಿಕಂದರ್ ಸೂರಿ ನಡುವೆ. ಹುಮಾಯೂನ್ ಮತ್ತು ಸಿಕಂದರ್ ಸೂರಿ ಇವರಿಬ್ಬರ ನಡುವೆ ಸಿರ್ಹಿಂದ್ ಕದನ 1555ರಲ್ಲಿ ನಡೆಯುತ್ತೆ. ಭಾರತಕ್ಕೆ ಮಹಮ್ಮದ್ ಗೋರಿ ಆಕ್ರಮಣ ಮಾಡಿದ ವರ್ಷ ಯಾವುದು? ಸರಿಯಾದ ಉತ್ತರ 1175. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಹಮ್ಮದ್ ಗೋರಿ 1175ರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡ್ತಾನೆ. ಈತ ಒಂದು ಪ್ರಮುಖ 2 ಯುದ್ಧಗಳಲ್ಲಿ ಭಾಗವಹಿಸ್ತಾನೆ. ಅದಕ್ಕೆ ತರೈನ್ ಯುದ್ಧ ಅಂತ ಕರೀತಾರೆ. ತರೈನ್ ಯುದ್ಧ. ಸೊ ಮೊದಲ ತರೈನ್ ಯುದ್ಧ, ಫಸ್ಟ್ ತರೈನ್ ವಾರ್ 1191ರಲ್ಲಿ ಆಗುತ್ತೆ. ಇನ್ನು ತರೈನ್ ಯುದ್ಧ, ಎರಡನೇ ತರೈನ್ ಯುದ್ಧ 1192ರಲ್ಲಿ ಆಗುತ್ತೆ. ಸೊ ಈ ತರೈನ್ ಯುದ್ಧ ಯಾರ್ಯಾರ ನಡುವೆ ಆಯಿತು ಕೇಳಿದ್ರೆ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನ್. ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ನೋಡಿ, ಈ ಯುದ್ಧದಲ್ಲಿ ಏನಾಗುತ್ತೆ ಕೇಳಿದ್ರೆ 1191ರ ಮೊದಲ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿ ಸೋಲ್ತಾನೆ ಮತ್ತು ಪೃಥ್ವಿರಾಜ್ ಚೌಹಾಣ್ ಗೆಲ್ತಾನೆ. ಅದೇ ಎರಡನೇ ತರೈನ್ ಯುದ್ಧ 1192ರಲ್ಲಿ ಮಹಮ್ಮದ್ ಗೋರಿ ಗೆಲ್ತಾನೆ, ಪೃಥ್ವಿರಾಜ್ ಚೌಹಾಣ್ ಸೋಲ್ತಾನೆ ಮತ್ತು ಈ ಯುದ್ಧದಲ್ಲಿ ಸಾವನ್ನು ಕೂಡ ಅಪ್ತಾನೆ ಈತ. ಮಹಮ್ಮದ್ ಗೋರಿ ಭಾರತಕ್ಕೆ ಬರುವ ಮೊದಲು ತನ್ನ ಸಾಮ್ರಾಜ್ಯವನ್ನು ಯಾರಿಗೆ ನೀಡಿದ್ದ? ಸರಿಯಾದ ಉತ್ತರ ಕುತ್ಬುದ್ದೀನ್ ಐಬಕ್ಗೆ ನೀಡಿರ್ತಾನೆ. ಕುತ್ಬುದ್ದೀನ್ ಐಬಕ್ ಇದನ್ನಲ್ಲ, ಈತ ಗೋರಿಯ ಗುಲಾಮನಾಗಿದ್ದ, ಸ್ಲೇವ್ ಆಗಿದ್ದ. ಈ ಕುತ್ಬುದ್ದೀನ್ ಐಬಕ್ ಏನ್ ಮಾಡ್ತಾನೆ ಕೇಳಿದ್ರೆ ಗುಲಾಮಿ ಸಂತತಿಯ ಸ್ಥಾಪನೆ ಮಾಡ್ತಾನೆ. ಈತನಿಗೆ ಲಾಕ್ ಬಕ್ಷ್ ಅನ್ನುವಂಥ ಬಿರುದಿತ್ತು. ಲಾಕ್ ಬಕ್ಷ್ ಬಿರುದು ಯಾರಿಗಿತ್ತು ಅಂತ ತುಂಬಾ ಸರಿ ಕೇಳಿದ್ದಾರೆ. ಕುತುಬುದ್ದೀನ್ ಐಬಕ್ ಗೊತ್ತಿರಲಿ. ಈತ ಗುಲಾಮಿ ಸಂತತಿಯ ಸ್ಥಾಪನೆ ಮಾಡ್ತಾನೆ ಮತ್ತು ಕುತುಬ್ ಮಿನಾರ್ ಕಟ್ಟಕ್ಕೆ ಶುರು ಮಾಡ್ತಾನೆ. ಕುತುಬ್ ಮಿನಾರ್ ಕಟ್ಟೋದಕ್ಕೆ ಪ್ರಾರಂಭಿಸಿದ. ಇಲ್ತಮಷ ನಂತರ ಮುಗಿಸ್ತಾನೆ, ಅದನ್ನ ಕಂಪ್ಲೀಟ್ ಮಾಡ್ತಾನೆ. ಬಟ್ ಪ್ರಾರಂಭ ಮಾಡಿದ್ದು ಕುತುಬ್ ಮಿನಾರ್ನ ಕುತುಬುದ್ದೀನ್ ಐಬಕ್. ಸುಲ್ತಾನರ ಎಷ್ಟು ಸಂತತಿಗಳು ಭಾರತವನ್ನು ಆಳ್ತವೆ? ಸರಿಯಾದ ಉತ್ತರ 5 ಸಂತತಿಗಳು ಭಾರತವನ್ನು ಆಳ್ತವೆ. ಯಾವ್ದ್ಯಾವ್ದು ಅಂತ ನೋಡ್ತಾ ಹೋದ್ರೆ ಸುಲ್ತಾನರ ಒಟ್ಟು ಸಂತತಿಗಳು 5. ಯಾವ್ದ್ಯಾವ್ದು ಅಂದ್ರೆ ಗುಲಾಮಿ ಸಂತತಿ, 2 ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಕೊನೆಯದಾಗಿ 5ನೇದು ಲೋಧಿ ಸಂತತಿ. ಈ 5 ಸಂತತಿಗಳು ಸುಲ್ತಾನರ ಸಂತತಿಗಳು ಭಾರತವನ್ನು ಆಳ್ತವೆ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿ. ಇದರಲ್ಲಿ ಅತಿ ಹೆಚ್ಚು ಕಾಲ ಆಳಿದಂಥ ಸಂತತಿ ಯಾವುದು ಕೇಳಿದ್ರೆ ತುಘಲಕ್ ಸಂತತಿ. ಇವರು 94 ವರ್ಷ ಆಳಿದ್ರು. ಆಳ್ವಿಕೆ
ಹೆಚ್ಚು ಕಾಲ ಆಳದಂತಹ ಸುಲ್ತಾನರ ಸಂತತಿ ಯಾವುದು ಕೇಳಿದ್ರೆ ತುಘಲಕ್ ಸಂತತಿ. ಅತಿ ಕಡಿಮೆ ಆಳ್ವಿಕೆ ಮಾಡಿದ್ದು ಯಾರು ಕೇಳಿದ್ರೆ ಖಿಲ್ಜಿ ಸಂತತಿ. ಖಿಲ್ಜಿ ಸಂತತಿ ಕೇವಲ ಎಷ್ಟು ವರ್ಷ ಕೇಳಿದ್ರೆ 30 ವರ್ಷ ಆಳ್ವಿಕೆ ಮಾಡಿದ್ರು. ಕಡಿಮೆ ಆಳ್ವಿಕೆ ಮಾಡದಂಥ ಸಂತತಿ ಆಗಿದೆ. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ಕುತುಬ್ ಮಿನಾರ್ ನಿರ್ಮಾಣವನ್ನು ಪೂರ್ಣಗೊಳಿಸಿದ್ದು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಇಲ್ತಮಷ್. ಸೊ ಇದನ್ನ ಪ್ರಾರಂಭ ಮಾಡಿದ್ದು ಕುತುಬುದ್ದೀನ್ ಐಬಕ್, ಕಂಪ್ಲೀಟ್ ಮಾಡಿದ್ದು ಇಲ್ತಮಷ್. ಇದನ್ನ 1193ರಲ್ಲಿ ಕುತುಬುದ್ದೀನ್ ಐಬಕ್ ಶುರು ಮಾಡಿರ್ತಾನೆ. ಇದನ್ನು ಕಂಪ್ಲೀಟ್ ಮಾಡಿದ್ದು 1200ರಲ್ಲಿ ಇಲ್ತಮಷ್ ಇದನ್ನ ಕಂಪ್ಲೀಟ್ ಮಾಡ್ತಾನೆ. ಸೊ ಇದರ ಎತ್ತರ ಎಷ್ಟು? ಇವತ್ತು ಕೂಡ ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಇದು ಕುತುಬ್ ಮಿನಾರ್. ಇದರ ಎತ್ತರ ಎಷ್ಟಿದೆ ಕೇಳಿದ್ರೆ 73 ಮೀಟರ್, 73 ಮೀಟರ್ಸ್. ಈ ಕೆಳಗಿನ ಯಾರು ದೆಹಲಿಯ ಬದಲಿಗೆ ಲಾಹೋರನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು? ಸರಿಯಾದ ಉತ್ತರ ಇಲ್ತಮಷ್. ಇಲ್ತಮಷನ್ ಬಗ್ಗೆ ಇರುವಂಥ ಒಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ, ಈತ 2 ಪ್ರಮುಖ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಒಂದು ಚಹಲ್ಗನಿ ಪದ್ಧತಿ, ಇನ್ನೊಂದು ಯಾವುದು ಕೇಳಿದ್ರೆ ಚಲೀಸಾ ಪದ್ಧತಿ ಅಥವಾ ಚಾಲೀಸಾ ಪದ್ಧತಿ. ಈ 2 ಪದ್ಧತಿಗಳನ್ನು ಜಾರಿಗೆ ತಂದವರು ಯಾರು ಕೇಳ್ತಾರೆ? ಇಲ್ತಮಷ್ ಅಂತ ಗೊತ್ತಿರಲಿ. ಈತ ಕುತುಬುದ್ದೀನ್ ಐಬಕನ ಅಳಿಯನಾಗಿರ್ತಾನೆ. ಚಿತಾಲ್ ಮತ್ತು ಟಂಕ ಎಂಬ ನಾಣ್ಯಗಳನ್ನು ಪರಿಚಯಿಸಿದವರು ಯಾರು? ಸರಿಯಾದ ಉತ್ತರ ಇಲ್ತಮಷ್. ಚಿತಾಲ್ ಮತ್ತು ಟಂಕ ಎನ್ನುವಂಥ ನಾಣ್ಯಗಳನ್ನು ಪರಿಚಯಿಸ್ತಾನೆ. ಸೊ ಈ ಜಿತಾಲ್ ಅಥವಾ ಚಿತಾಲ್ ಇದೆಯಲ್ಲ, ಇದು ಯಾವ ರೀತಿಯ ನಾಣ್ಯ ಆಗಿತ್ತು ಕೇಳಿದ್ರೆ ಇದು ಕಂಚಿನ ನಾಣ್ಯ. ಇನ್ನು ಟಂಕ ಇದೆಯಲ್ಲ, ಟಂಕ ಎನ್ನುವಂಥದ್ದು ಬೆಳ್ಳಿಯ ನಾಣ್ಯ ಆಗಿತ್ತು. ಭಾರತವನ್ನು ಆಳಿದ ಮೊದಲ ಮುಸ್ಲಿಂ ಮಹಿಳೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ರಜಿಯಾ ಸುಲ್ತಾನ ಭಾರತವನ್ನು ಆಳಿದ ಮೊದಲ ಮುಸ್ಲಿಂ ಮಹಿಳೆ. ಈಕೆ 1236ರಿಂದ 1240ರವರೆಗೆ 4 ವರ್ಷಗಳ ಕಾಲ ಭಾರತವನ್ನು ಆಳ್ವಿಕೆ ಮಾಡ್ತಾಳೆ. ಬ್ಲಡ್ ಅಂಡ್ ಐರನ್ ನೀತಿಯನ್ನು ಪ್ರಾರಂಭ ಮಾಡಿದ್ದು ಯಾರು? ಸರಿಯಾದ ಉತ್ತರ ಬಲ್ಬನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಬಲ್ಬನ್ ಇದನ್ನಲ್ಲ, ಈತ 1246ರಿಂದ 1266ರವರೆಗೆ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಈ ಬಲ್ಬನ್ ಬ್ಲಡ್ ಅಂಡ್ ಐರನ್ ನೀತಿಯನ್ನು ಶುರು ಮಾಡ್ತಾನೆ. ಸೊ ಈತ ಫೈಬೋಸ್ ಮತ್ತು ಸಿಜ್ದಾ ಪದ್ಧತಿಯನ್ನು ಜಾರಿ ಮಾಡ್ತಾನೆ. ಈತ ಜಾರಿ ಮಾಡಿದ 2 ಪ್ರಮುಖ ಪದ್ಧತಿಗಳು ನೋಟ್ ಮಾಡ್ಕೊಳ್ಳಿ, ಫೈಬೋಸ್, ಇನ್ನೊಂದು ಯಾವುದು ಕೇಳಿದ್ರೆ ಸಿಜ್ದಾ. ಈ 2 ಪದ್ಧತಿಗಳನ್ನು ಈತ ಜಾರಿ ಮಾಡ್ತಾನೆ. ಇನ್ನೊಂದು ಈತ ಪ್ರಮುಖ ವಿಷಯ ಏನು ಕೇಳಿದ್ರೆ, ಈತ ಒಂದು ಉತ್ಸವವನ್ನು ಶುರು ಮಾಡ್ತಾನೆ. ಅದರ ಹೆಸರು ನವರೋಜ್. ಎಕ್ಸಾಮಲ್ಲಿ ಕೇಳ್ತಾರೆ, ನವರೋಜ್ ಉತ್ಸವವನ್ನು ಪ್ರಾರಂಭ ಮಾಡಿದವರು ಯಾರು ಅಂತೇಳಿ. ಬಲ್ಬನ್ ಅಂತ ಗೊತ್ತಿರಲಿ. ಖಿಲ್ಜಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ಯಾರು? ಸರಿಯಾದ ಉತ್ತರ ಜಲಾಲುದ್ದೀನ್ ಖಿಲ್ಜಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜಲಾಲುದ್ದೀನ್ ಖಿಲ್ಜಿ ಇದನ್ನಲ್ಲ, ಈತ 1296ರಿಂದ 1316ರವರೆಗೆ ಆಳ್ವಿಕೆ ಮಾಡ್ತಾನೆ. 1296ರಲ್ಲಿ ಖಿಲ್ಜಿ ಸಂತತಿಯನ್ನು ಈತ ಸ್ಥಾಪನೆ ಮಾಡ್ತಾನೆ. ಡಾಗ್ ಮತ್ತು ಹುಲಿಯಾ ಅಥವಾ ಚೆಹರಾ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ಯಾರು? ಸರಿಯಾದ ಉತ್ತರ ಅಲಾವುದ್ದೀನ್ ಖಿಲ್ಜಿ. ಏನಿದು ಡಾಗ್ ಅಥವಾ ಹುಲಿಯಾ ಪದ್ಧತಿ ಅಂತ ಕೇಳಿದ್ರೆ ಕುದುರೆ ಬ್ರೀಡಿಂಗ್ ಪದ್ಧತಿ ಇದು. ಡಾಗ್, ಕುದುರೆ ಬ್ರಾಂಡಿಂಗ್, ಕುದುರೆಯನ್ನು ಬ್ರಾಂಡಿಂಗ್ ಮಾಡುವಂಥ ಒಂದು ಪದ್ಧತಿ ಇದು. ಇನ್ನು ಚೆಹರಾ ಅನ್ನುವಂಥದ್ದು ಇದೊಂದು ವಿಶಿಷ್ಟವಾದ ಪದ್ಧತಿಯಾಗಿತ್ತು. ಇದೇನು ಕೇಳಿದ್ರೆ ಸೈನಿಕರ ಮಹತ್ವ, ಸೈನಿಕರ ಪಾತ್ರವನ್ನು ವಿವರಿಸುವಂಥ ಒಂದು ಪದ್ಧತಿ ಆಗಿದೆ ಇದು. ಅಲೈ ದರ್ವಾಜ ನಿರ್ಮಾಣ ಮಾಡಿದವರು ಯಾರು? ಸರಿಯಾದ ಉತ್ತರ ಅಲಾವುದ್ದೀನ್ ಖಿಲ್ಜಿ. ಸೊ ಈ ಅಲೈ ದರ್ವಾಜ ಇದೆಯಲ್ಲ, ಇದು ಕುತುಬ್ ಮಿನಾರನ ಪ್ರವೇಶ ದ್ವಾರವಾಗಿದೆ. ಕುತುಬ್ ಮಿನಾರ್ನ ಪ್ರವೇಶ ದ್ವಾರ. ಸೊ ಕುತುಬ್ ಮಿನಾರ್ನ ಪ್ರವೇಶ ದ್ವಾರವಾದ ಅಲೈ ದರ್ವಾಜ ನಿರ್ಮಿಸಿದ್ದು ಅಲಾವುದ್ದೀನ್
ಖಿಲ್ಜಿ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಹಜರ್ ದಿನಾರಿ ಎಂದು ಬಿರುದನ್ನು ಪಡೆದವರು ಅಥವಾ ಹೆಸರಾದವರು ಯಾರು? ಆಪ್ಷನ್ಸ್ ಈ ರೀತಿ ಇದೆ. ಜಲಾಲುದ್ದೀನ್ ಖಿಲ್ಜಿ, ಅಲಾವುದ್ದೀನ್ ಖಿಲ್ಜಿ, ಜಲಾಲುದ್ದೀನ್ ಖಿಲ್ಜಿ, ಮುಬಾರಕ್ ಖಾನ್, ಮಲಿಕ್ ಕಾಫರ್. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮನ್ಸಬ್ದಾರಿ ಪದ್ಧತಿ ಇದೆಯಲ್ಲ, ಈ ಮನ್ಸಬ್ದಾರಿ ಪದ್ಧತಿಯನ್ನು ಯಾವ ದೇಶದಿಂದ ಆಯ್ದುಕೊಳ್ಳಲಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ, ಮಂಗೋಲಿಯಾ. ಮನ್ಸಬ್ದಾರಿ ಪದ್ಧತಿಯನ್ನ ಮಂಗೋಲಿಯಾ ದೇಶದಿಂದ ಆಯ್ದುಕೊಳ್ಳಲಾಗಿತ್ತು. ಇದನ್ನ ಭಾರತದಲ್ಲೇ ಇಂಟ್ರೊಡ್ಯೂಸ್ ಮಾಡಿದ್ದು, ಜಾರಿಗೆ ತಂದಿದ್ದು ಅಕ್ಬರ್. ಅಕ್ಬರ್ನ ಕಾಲದಲ್ಲಿ ಮನ್ಸಬ್ದಾರಿ ಪದ್ಧತಿ ಜಾರಿಯಲ್ಲಿತ್ತು. ಸೊ ಮನ್ಸಬ್ದಾರಿ ಪದ್ಧತಿಯಲ್ಲಿ ಮನ್ಸಬ್ ಎನ್ನುವಂಥ ಪದ ಇದೆಯಲ್ಲ, ಮನ್ಸಬ್ ಎನ್ನುವಂಥ ಪದ ಇದೆಯಲ್ಲ, ಇದೊಂದು ಅರೇಬಿಕ್ ಪದ. ಸೊ ಈ ಅರೇಬಿಕ್ ಪದದ ಅರ್ಥ ಏನು ಕೇಳಿದ್ರೆ ಪೊಸಿಷನ್ ಅಥವಾ ರ್ಯಾಂಕ್ ಎಂಬುದಾಗಿತ್ತು. ಈ ಅಂಶ ಕೂಡ ಗೊತ್ತಿರಲಿ. ಇದನ್ನು ಜಾರಿಗೆ ತಂದವರು ಅಕ್ಬರ್. ಮಂಗೋಲಿಯಾ ದೇಶದಿಂದ ಜಾರಿಗೆ ಆಯ್ದುಕೊಳ್ಳಲಾಯಿತು ಮನ್ಸಬ್ದಾರಿ ಪದ್ಧತಿಯನ್ನ. ಸೊ ಮನ್ಸಬ್ ಪದದ ಅರ್ಥ ಪೊಸಿಷನ್ ಅಥವಾ ರ್ಯಾಂಕ್. 11ನೇ ಶತಮಾನದಲ್ಲಿ ಕಂಡುಬರುವ ಸಂಸ್ಕೃತ ಕವಿ ಜಯದೇವನ ಕೃತಿ ಈ ಕೆಳಗಿನ ಯಾವ ನೃತ್ಯದ ಆಧಾರ ಗ್ರಂಥವಾಗಿದೆ? ಸರಿಯಾದ ಉತ್ತರ ಒಡಿಸ್ಸಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಈ 11ನೇ ಶತಮಾನದಲ್ಲಿದ್ದಂತಹ ಜಯದೇವ ಇದನ್ನಲ್ಲ, ಈತ ಗೀತ ಗೋವಿಂದ ಎನ್ನುವಂಥ ಕೃತಿಯನ್ನು ಬರೀತಾನೆ. ಈ ಕೃತಿ ಒಡಿಸ್ಸಿ ನೃತ್ಯ ಪ್ರಕಾರಕ್ಕೆ ಆಧಾರ ಗ್ರಂಥವಾದಂಥ ಕೃತಿಯಾಗಿದೆ. ವಿಶೇಷವಾಗಿ ಜಯದೇವ ರಾಧಾಕೃಷ್ಣರ ಪ್ರೀತಿಯ ಕುರಿತಾಗಿ ಬರೆದ. ಆತನ ಕೃತಿಗಳಲ್ಲಿ ಎಲ್ಲ ಕಡೆ ಕಂಡು ಬರೋದು ರಾಧಾ ಮತ್ತು ಕೃಷ್ಣರ ಪ್ರೀತಿ. ಕನ್ನಡದ ರಾಜತರಂಗಿಣಿ ಈ ಕೆಳಗಿನ ಯಾವ ಭಾಷೆಯಲ್ಲಿ ಬರೆಯಲ್ಪಡ್ತು? ಸರಿಯಾದ ಉತ್ತರ ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಡ್ತು. ಕನ್ನಡನ ರಾಜತರಂಗಿಣಿ ಸಂಸ್ಕೃತ ಭಾಷೆಯಲ್ಲಿದೆ. ರಾಜತರಂಗಿಣಿಯ ವಿಶೇಷ ಏನು ಕೇಳಿದ್ರೆ ಕಾಶ್ಮೀರದಲ್ಲಿ ಆಳಿದಂತಹ ಕಾಶ್ಮೀರದ ರಾಜರುಗಳ ಬಗೆಗೆ ಉಲ್ಲೇಖವಾದ ಕೃತಿ ಇದು. ಉಲ್ಲೇಖವಾದ ಕೃತಿ. ಹಾಗಾಗಿ ಕಾಶ್ಮೀರಿ ಕಿಂಗ್ಸ್ ಅಂಡ್ ಡೈನಾಸ್ಟಿ ಬಗ್ಗೆ ನೋಡಬೇಕಾದ್ರೆ ಕನ್ನಡದ ರಾಜತರಂಗಿಣಿ ಒಂದು ಪ್ರಮುಖವಾದ ಐತಿಹಾಸಿಕ ಕೃತಿ ಅಂತ ಕೂಡ ಅನ್ಸ್ಕೊಡುತ್ತೆ. ಇದರಲ್ಲಿ 7826 ವರ್ಸಸ್ ಇದೆ, ಪದ್ಯಗಳಿದಾವೆ. ಮತ್ತೆ ಕನ್ನಡದ ರಾಜತರಂಗಿಣಿ ಒಟ್ಟು 8 ಪುಸ್ತಕಗಳಲ್ಲಿ ಪ್ರಕಟ ಆಯಿತು. 8 ಪುಸ್ತಕಗಳಿದೆ. ಇದನ್ನ ತರಂಗಗಳು ಅಂತ ಕರೀತಾ ಇದ್ರು. 8 ತರಂಗಗಳಲ್ಲಿ ಪ್ರಕಟವಾಗಿರುವಂತಹ ಕೃತಿ ಕನ್ನಡದ ರಾಜತರಂಗಿಣಿ ಸಂಸ್ಕೃತ ಭಾಷೆಯಲ್ಲಿದೆ. ತಬಕತ್ ಇ ನಾಜರಿ ಎನ್ನುವಂಥ ಕೃತಿಯನ್ನು ಬರೆದವರು ಯಾರು? ಸರಿ ಉತ್ತರ ಮಿನಾಜ್ ಇ ಸಿರಾಜ್. ಮಿನಾಜ್ ಇ ಸಿರಾಜ್ ಅವರು ತಬಕತ್ ಇ ನಾಜರಿ ಎನ್ನುವಂಥ ಕೃತಿಯನ್ನು ಬರೆದ್ರು. ತಬಕತ್ ಇ ನಾಜರಿ ಅಂತ ಹೇಳಿ 1260ರಲ್ಲಿ 1260ರಲ್ಲಿ ಈ ಕೃತಿಯನ್ನು ಬರೆದಿದ್ದು. ಮೊಘಲ್ ದೊರೆ ಔರಂಗಜೇಬನ ಮೃತ್ಯು ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಯಿತು? ಸರಿಯಾದ ಉತ್ತರ ಅಹಮದ್ ನಗರದಲ್ಲಿ ಆಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಹಮದ್ ನಗರದಲ್ಲಿ ಫೆಬ್ರವರಿ 20, 1707ರಲ್ಲಿ ಔರಂಗಜೇಬನ ಮರಣ ಆಯಿತು. ಔರಂಗಜೇಬನಿಗೆ ಆಗ 88 ವರ್ಷ ವಯಸ್ಸು. ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ದಿವಾನ್ ಇ ಖೈರತ್ ಎಂಬ ಡಿಪಾರ್ಟ್ಮೆಂಟ್ ಅನ್ನ ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಫಿರೋಜ್ ಶಾ ತುಘಲಕ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫಿರೋಜ್ ಶಾ ತುಘಲಕ್ ಈ ದಿವಾನಿ ಖೈರತ್ ಎನ್ನುವಂಥ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾರೆ. ಈ ದಿವಾನಿ ಖೈರತ್ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಎಕ್ಸಾಂಪಲ್ ಬರ್ಕೊಳ್ಳಿ. ಏನು ಕೇಳಿದ್ರೆ ದೆಹಲಿ ಸುಲ್ತಾನರ ಕಾಲದಲ್ಲಿದ್ದ ದಿವಾನಿ ಖೈರತ್ ಎನ್ನುವಂಥ ಹುದ್ದೆ ಯಾವ ಇಲಾಖೆಗೆ ಸಂಬಂಧಪಟ್ಟಿತ್ತು ಅಂತೇಳಿ. ಸೊ ಇದೊಂದು ದಾನದತ್ತಿ ಇಲಾಖೆಯಾಗಿತ್ತು. ದಾನದತ್ತಿ ಇಲಾಖೆಯಾಗಿತ್ತು, ನೋಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ವಿಶೇಷವಾಗಿ ಅನಾಥರು ಮತ್ತು ವಿಧವೆಯರಿಗೆ, ಅನಾಥರು ಮತ್ತು ವಿಧವೆಯರ ರಕ್ಷಣೆಗೆ ಅವಕಾಶವನ್ನು ನೀಡಲಾಗಿತ್ತು. ಮೊಹಮ್ಮನಿ ಸುಲ್ತಾನರ ಕಾಲದಲ್ಲಿ ಪ್ರಧಾನಮಂತ್ರಿಯನ್ನು ಏನೆಂದು ಕರೆಯುತ್ತಿದ್ದರು? ಸರಿಯಾದ ಉತ್ತರ ವಾಜೀರ್ ಅಶ್ರಫ್ ಅಂತ ಕರೀತಾರೆ. ವಜೀರ್ ಇ ಕುಲ್ ಅಂತ ಕರಿತಾ ಇದ್ರು. ನೋಡಿ,
ಬಹಮನಿ ಸುಲ್ತಾನರ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಯನ್ನ ವಜೀರ್ ಇ ಕುಲ್ ಅಂತ ಕರೀತಾ ಇದ್ರು. ಈ ಬಹಮನಿ ಸುಲ್ತಾನರಿದಾರಲ್ಲ 1347ರಿಂದ 1527ರವರೆಗೆ ಭಾರತದಲ್ಲಿ ಆಳ್ವಿಕೆ ಮಾಡ್ತಾರೆ ಬಹಮನಿ ಸುಲ್ತಾನರು. ಸೊ ಇವರ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನಮಂತ್ರಿ ಇದಾರಲ್ಲ, ಪ್ರಧಾನಮಂತ್ರಿಗಳನ್ನ ಏನಂತ ಕರಿತಾ ಇದ್ರು ಕೇಳಿದ್ರೆ ವಜೀರ್ ಇ ಕುಲ್ ಅಂತ ಕರಿತಾ ಇದ್ರು. ಕೃಷಿ ಭೂಮಿಯ ಮಾಪನ ಮಾಡುವ ವ್ಯವಸ್ಥೆಯನ್ನ ಜಾರಿಗೆ ತಂದ ಮೊದಲ ಮುಸ್ಲಿಂ ದೊರೆ ಯಾರು? ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿ ಉತ್ತರ ಮೊಹಮ್ಮದ್ ಗವಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಲ್ಯಾಂಡ್ ಸರ್ವೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಇದು. ಸೊ ಲ್ಯಾಂಡ್ ಸರ್ವೆ, ಅಗ್ರಿಕಲ್ಚರ್ ಲ್ಯಾಂಡ್ ಸರ್ವೆ ಮಾಡಲು ಈ ವ್ಯವಸ್ಥೆ ಜಾರಿಗೆ ತಂದ ಮೊದಲ ಮುಸ್ಲಿಂ ದೊರೆ. ಮೊಘಲ್ ಆಡಳಿತ ಕಾಲದಲ್ಲಿ ಕಂದಾಯ ಸಂಗ್ರಹ ಮಾಡುತ್ತಿದ್ದವರು ಯಾರು? ಸರಿ ಉತ್ತರ ಅಮಲ್ ಗುಜಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಅಮಲ್ ಗುಜಾರ್ ಇಸ್ ದ ರೆವಿನ್ಯೂ ಕಲೆಕ್ಟರ್ ಆಫ್ ಮೊಘಲ್ ಡೈನಾಸ್ಟಿ. ಕಂದಾಯ ಸಂಗ್ರಹ ರೆವಿನ್ಯೂ ಆಫೀಸರ್ ಆಗಿದ್ರು. ಈತ ರೆವಿನ್ಯೂ ಕಲೆಕ್ಟ್ ಮಾಡ್ತಾ ಇದ್ದ. ಲೋಧಿ ರಾಜವಂಶದ ಕೊನೆಯ ದೊರೆ ಯಾರು? ಸರಿಯಾದ ಉತ್ತರ ಇಬ್ರಾಹಿಂ ಲೋಧಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಬ್ರಾಹಿಂ ಲೋಧಿ 9 ವರ್ಷ ಆಳ್ವಿಕೆಯನ್ನ ಮಾಡ್ತಾನೆ. ಇಬ್ರಾಹಿಂ ಲೋಧಿ ಯಾವ ವರ್ಷದಲ್ಲಿ? 1526ರಲ್ಲಿ ಬಾಬರನಿಂದ ಹತನಾದನು. ಬಾಬರ್ ಸೈನ್ಯದಿಂದ ಹತನಾದನು. ಬಾಬರನ ಸೈನ್ಯ ಈ ಇಬ್ರಾಹಿಂ ಲೋಧಿಯನ್ನ ಯುದ್ಧದಲ್ಲಿ ಸಾಯಿಸುತ್ತೆ 1526ರಲ್ಲಿ. ಈತ ಲೋಧಿ ರಾಜವಂಶದ ಕೊನೆಯ ದೊರೆ. ಮೊದಲ ತರೈನ್ ಯುದ್ಧ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1191. ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ವರ್ಸಸ್ ಮಹಮ್ಮದ್ ಗೋರಿ ನಡುವೆ ಮೊದಲ ತರೈನ್ ಯುದ್ಧ ನಡೆಯುತ್ತೆ. ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ಗೆದ್ದಿರ್ತಾನೆ. ದ ನೆಕ್ಸ್ಟ್ ಇಯರ್ 1192ರಲ್ಲಿ ಎರಡನೇ ತರೈನ್ ಯುದ್ಧ ಆಗುತ್ತೆ. ಸೊ ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನನ್ನ ಮಹಮ್ಮದ್ ಗೋರಿ ಸೋಲಿಸ್ತಾನೆ ಮತ್ತು ಅನ್ಫಾರ್ಚುನೇಟ್ಲಿ ಪೃಥ್ವಿರಾಜ್ ಚೌಹಾನನ್ನ ಮಹಮ್ಮದ್ ಗೋರಿ ಈ ಯುದ್ಧದಲ್ಲಿ ಸಾಯಿಸ್ತಾನೆ. ಈ ಕೆಳಗಿನ ಯಾವ ಸುಲ್ತಾನರು ತಮ್ಮ ಆಡಳಿತದಲ್ಲಿ ಪರ್ಷಿಯನ್ ಕಂದಾಯವನ್ನು ಜಾರಿಗೆ ತಂದಿದ್ರು? ಸರಿಯಾದ ಉತ್ತರ ಬಲ್ಬನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪರ್ಷಿಯನ್ ರೆವಿನ್ಯೂ ಸಿಸ್ಟಮ್. ಶೇರ್ ಶಾ ಸೂರಿ ಕೆಳಗಿನ ಯಾವ ಮೊಘಲ್ ದೊರೆಯನ್ನು ಸೋಲಿಸಿದ್ದನು? ಸರಿಯಾದ ಉತ್ತರ ಹುಮಾಯೂನನ್ನ ಸೋಲಿಸಿರ್ತಾನಿತ ಶೇರ್ ಶಾ ಸೂರಿ. ಹುಮಾಯೂನನನ್ನು ಶೇರ್ ಶಾ ಸೂರಿ ಸೋಲಿಸಿರ್ತಾನೆ. ಯಾವಾಗ ಕೇಳಿದ್ರೆ ಚೌಸಾ ಕದನದಲ್ಲಿ ಸೋಲಿಸಿರ್ತಾನೆ. ಸೊ ಚೌಸಾ ಕದನ ಎಷ್ಟರಲ್ಲಿ ಆಯ್ತು ಕೇಳಿದ್ರೆ 1539ರಲ್ಲಿ. ಈ ಕೆಳಗಿನ ಯಾವ ದೊರೆಯು ಬೆಳ್ಳಿ ನಾಣ್ಯದ ಬದಲಾಗಿ ಕಂಚಿನ ನಾಣ್ಯ ಪದ್ಧತಿಯನ್ನು ಜಾರಿಗೆ ತಂದನು? ಸರಿಯಾದ ಉತ್ತರ ಮಹಮ್ಮದ್ ಬಿನ್ ತುಘಲಕ್ ಇದನ್ನೆಲ್ಲ ಈತನನ್ನ ಹುಚ್ಚು ದೊರೆ ಅಂತ ಕರೀತಾರೆ. ಯಾಕಂದ್ರೆ ಆತ ತಂದ ನೀತಿಗಳು, ಆಡಳಿತದಲ್ಲಿ ತಂದಂಥ ನೀತಿಗಳು, ಅದರಲ್ಲಿ ಒಂದು ನೀತಿ ಈ ಕಂಚಿನ ನಾಣ್ಯವನ್ನು ಜಾರಿಗೆ ತಂದಿದ್ದು. ಆತ 1330ರಲ್ಲಿ ಕಂಚಿನ ನಾಣ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಕಂಚಿನ ನಾಣ್ಯಗಳನ್ನು ಟಂಕಿಸ್ತಾನೆ. ಸೊ ಕಂಚಿನ ನಾಣ್ಯಗಳನ್ನು ಟಂಕಿಸಿದ್ರೆ ಸಮಸ್ಯೆ ಇರಲಿಲ್ಲ. ಆದರೆ ಈತ ಈ ಕಂಚಿನ ನಾಣ್ಯಗಳ ಬೆಲೆ ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳಿಗೆ ಸಮ ಅಂತ ಘೋಷಣೆ ಮಾಡ್ತಾನೆ. ಹಾಗಾಗಿ ಏನಾಗುತ್ತೆ ಕೇಳಿದ್ರೆ ಚಿನ್ನದ ಮತ್ತು ಬೆಳ್ಳಿ ನಾಣ್ಯಗಳ ಚಲಾವಣೆ ನಿಲ್ಲುತ್ತೆ ಮತ್ತು ಕಂಚಿನ ನಾಣ್ಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮುದ್ರಿಸಿ ಚಿನ್ನದ ಮತ್ತು ಬೆಳ್ಳಿಯ ನಾಣ್ಯಗಳನ್ನ ಸಂಗ್ರಹ ಮಾಡುವ ಕೆಲಸವನ್ನು ಕೂಡ ಈ ಟೈಮಲ್ಲಿ ಮಾಡಲಾಗುತ್ತೆ. ಸಿಖ್ ಧರ್ಮ ಪ್ರಾರಂಭವಾದ ವರ್ಷ ಅಥವಾ ಶತಮಾನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 15ರಿಂದ 16ನೇ ಶತಮಾನ. 15ರಿಂದ 16ನೇ ಶತಮಾನದಲ್ಲಿ ಗುರುನಾನಕನ ಬೋಧನೆಗಳನ್ನು ಆಧರಿಸಿ ಸಿಖ್ ಧರ್ಮ ಪ್ರಾರಂಭ ಆಗುತ್ತೆ. ಸಿಖ್ ಧರ್ಮವನ್ನು ಒನ್ ಆಫ್ ದ ಯಂಗೆಸ್ಟ್ ರಿಲಿಜಿಯನ್ ಅಂತ ಕೂಡ ಕರೀತಾರೆ. ಸೊ ಈ ಗುರುನಾನಕ್ ಇದಾರಲ್ಲ ಸಿಖ್ ಧರ್ಮದ ಮೊದಲ ಗುರು, ಇವರು 1469ರಿಂದ 1539ರಲ್ಲಿ ಬದುಕಿದ್ದು. ಇವರು ಈ ಕಾಲಘಟ್ಟದಲ್ಲಿ ಸಿಖ್ ಧರ್ಮವನ್ನು ಪ್ರಚಾರ ಮಾಡ್ತಾರೆ. ದೆಹಲಿ ಸುಲ್ತಾನರ ಕಾಲದಲ್ಲಿ ಸಂಗ್ರಹಿಸುತ್ತಿದ್ದಂತಹ ಕಂದಾಯ ಪದ್ಧತಿ ಯಾವುದು?
ಸರಿಯಾದ ಉತ್ತರ ಖಾರಜ್ ಟ್ಯಾಕ್ಸ್, ಖಾರಜ್ ಕಂದಾಯ ಪದ್ಧತಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಖಾರಜ್ ಟ್ಯಾಕ್ಸ್ ಅಂದ್ರೆ ಏನು ಕೇಳಿದ್ರೆ ವ್ಯಕ್ತಿ ಬೆಳೆದ ಬೆಳೆಯ 1/3 ಕಂದಾಯ. 1/3 ಕಂದಾಯವನ್ನು ನೀಡಬೇಕಾಗಿತ್ತು. ಇಲ್ಲಿ ಇನ್ನೊಂದು ವಿಶೇಷತೆ ಇತ್ತು. ಈ ಖಾರಜ್ ಕಂದಾಯ ಪದ್ಧತಿ ವಿಶೇಷವಾಗಿ ನಾನ್ ಮುಸ್ಲಿಮ್ಸಿಗೆ ಅಂದ್ರೆ ಮುಸ್ಲಿಮೇತರರಿಗೆ ಹೇರಿದ್ದಂತಹ ಕಂದಾಯ ಪದ್ಧತಿ ಇದು. ಜಾಮಾ ಮಸೀದಿಯನ್ನ ಕಟ್ಟಿಸಿದ್ದು ಯಾರು? ಸರಿಯಾದ ಉತ್ತರ ಶಹಜಹಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶಹಜಹಾನ್ ಜಾಮಾ ಮಸೀದಿಯನ್ನು ಕಟ್ತಾನೆ. ಶಹಜಹಾನ್ 1644ರಿಂದ 56ರ ನಡುವೆ ಆಳ್ವಿಕೆಯನ್ನು ಮಾಡ್ತಾನೆ. ಪಾಲರು ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಧರ್ಮಪಾಲ. ಧರ್ಮಪಾಲ, ಈ ಗೋಪಾಲ್ನ ಮಗ ಧರ್ಮಪಾಲ ಇದಲ್ಲ, ಈತ ಪಾಲರು ರಾಜವಂಶವನ್ನ ಸ್ಥಾಪನೆ ಮಾಡಿದ. ಅಕ್ಬರ ನಾಮ ಕೃತಿಯನ್ನ ಬರೆದವರು ಯಾರು? ಸರಿಯಾದ ಉತ್ತರ ಅಬುಲ್ ಫಜಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಬುಲ್ ಫಜಲ್ ಅವರು ಅಕ್ಬರ್ ನಾಮ ಕೃತಿಯನ್ನ ಬರೆದ್ರು. ಸೊ ಇದೊಂದು ಪ್ರಮುಖವಾದ, ಐತಿಹಾಸಿಕವಾಗಿ ಪ್ರಮುಖವಾದ ಕೃತಿ ಅಂತೇಳಿ ಕರೆಸ್ಕೊಂಡಿದೆ. ಯಾಕಂದ್ರೆ ಇದು ಅಕ್ಬರ್ನ ಆಡಳಿತದ ಇತಿಹಾಸವನ್ನ ಹೇಳುತ್ತೆ. ಅಕ್ಬರನ ಆಡಳಿತದ ಇತಿಹಾಸ, ಆತ ಕೈಗೊಂಡಂತಹ ಯುದ್ಧಗಳಿರ್ಬೋದು, ಆತನ ಆಡಳಿತ ವ್ಯವಸ್ಥೆ, ಕಂದಾಯ ಪದ್ಧತಿ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಅಬುಲ್ ಫಜಲ್ ಬರೆದಂತಹ ಅಕ್ಬರ ನಾಮ ಕೃತಿ. ಸೊ ಅಬುಲ್ ಫಜಲ್ ಬಗ್ಗೆ ಹೇಳೋದಾದ್ರೆ ಈತ ಅಕ್ಬರ್ನ ಆಸ್ಥಾನದಲ್ಲಿದ್ದ ನವರತ್ನಗಳಲ್ಲಿ ಒಬ್ಬ ಈತ. ತುಘಲಕ್ ನಾಮ ಕೃತಿಯನ್ನ ಬರೆದಿದ್ಯಾರು? ಸರಿಯಾದ ಉತ್ತರ ಅಮೀರ್ ಖುಸ್ರು. ತುಘಲಕ್ ನಾಮ ಕೂಡ ಇತಿಹಾಸದಲ್ಲಿ ಒಂದು ಪ್ರಮುಖ ಕೃತಿ ಅನ್ಸ್ಕೊಂಡಿದೆ. ಯಾಕಂದ್ರೆ ಇದರಲ್ಲಿ ತುಘಲಕ್ ರೂಲರ್ಸ್, ತುಘಲಕ್ ದೊರೆಗಳ ಹಿಸ್ಟರಿಯನ್ನ, ಇತಿಹಾಸವನ್ನ ಕಲೆ ಹಾಕಲಾಗಿದೆ. ಕುತುಬ್ ಮಿನಾರ್ ನಿರ್ಮಾಣವನ್ನು ಪೂರ್ಣಗೊಳಿಸಿದವರು ಯಾರು? ಸರಿಯಾದ ಉತ್ತರ ಇಲ್ತಮಷ್. ಹಾಗಾದ್ರೆ ಕುತುಬ್ ಮಿನಾರನ್ನ ಪ್ರಾರಂಭಿಸಿದ ಯಾರು ಕೇಳಿದ್ರೆ ಇದರ ನಿರ್ಮಾಣ ಪ್ರಾರಂಭ ಮಾಡಿದ್ದು ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕನ ಅಳಿಯ ಇಲ್ತಮಷ್ ಇದನ್ನ ಕಂಪ್ಲೀಟ್ ಮಾಡ್ತಾನೆ. ಚೋಳರ ಕಾಲದಲ್ಲಿದ್ದ ಮಂಡಲಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಚೋಳರ ಕಾಲದಲ್ಲಿ ಒಟ್ಟು 9 ಮಂಡಲಗಳಿತ್ತು. 9 ಮಂಡಲಗಳಿತ್ತು. ಈ ಕೆಳಗಿನ ಯಾವ ದೊರೆ ತಮ್ಮ ಸಾಮ್ರಾಜ್ಯಕ್ಕೆ ಪರ್ಷಿಯನ್ ಪೇಂಟರ್ ಆದಂತಹ, ಚಿತ್ರಕಾರನಾದಂತಹ ಖ್ವಾಜಾ ಅಬ್ದುಲ್ ಸಮದ್ ಅನ್ನ ಕರೆತಂದಿದ್ದನು? ಸರಿಯಾದ ಉತ್ತರ ಹುಮಾಯೂನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಕ್ರಮಶೀಲ ಯೂನಿವರ್ಸಿಟಿಯನ್ನ ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಧರ್ಮಪಾಲ. ಧರ್ಮಪಾಲ 8 ಮತ್ತು 9ನೇ ಶತಮಾನದ ನಡುವೆ, 8 ಮತ್ತು 9ನೇ ಶತಮಾನದ ನಡುವೆ ಏನ್ ಮಾಡ್ತಾನೆ ಕೇಳಿದ್ರೆ ಈ ವಿಕ್ರಮಶೀಲ ಯೂನಿವರ್ಸಿಟಿಯನ್ನ, ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ. ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ. 11ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಂತಹ ಚಂದ್ರಗಿರಿ ಫೋರ್ಟ್, ಚಂದ್ರಗಿರಿ ಕೋಟೆ ಇದೆಯಲ್ಲ, ಇದು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಈ ರೀತಿ ಇದೆ: ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.